2 ಐಡಿ ಬೇಕಪ್ಪ 2ನೇ ರ್ಯಾಂಕಿಗೆ, ಒಂದು 200 SP ಆಗ್ಬಿಟ್ರೆ ಮುಕ್ತಾಯಪ್ಪ ಮೇಡಮ್ 200 SP ಮಾಡಿಬಿಡೀನಿ, ಇನ್ನೊಂದು ತಿಂಗಳು ನನ್ನ ಕೇಳಬೇಡಿ, ನಾನು ಬ್ಯುಸಿ ಇದ್ದೀನಿ. ಬ್ಯುಸಿ ಇದ್ದೀರಿ ಯಾಕೆ? ಮದುವೆ ತುಂಬ ಮದುವೆಗಳಿದೆ, ಏನು ಹೇಳಿ, ತುಂಬ ಮದುವೆಗಳಿದೆ, ತುಂಬ ಕೆಲಸ ಕಾರ್ಯಗಳಿದೆ. ನಿಮ್ಮ ಜೀವನ ನಿಮ್ಮ ಕಣ್ಮುಂದೆ ಬಂದರೆ ಯಾವ ಮದುವೆನೂ ಬರಲ್ಲ. ಯಾವುದು ಯಾಕೆ ನಮಗೆ ಮನೆ ಮಠ ಮದುವೆಗಳಿರ್ತೀವಿ. ಹೈದರಾಬಾದಿಗೆ ಹೋಗಿದ್ದೀನಿ, ಡೇಟ್ ಫಿಕ್ಸ್ ಆಗಿದೆ, ನಮ್ಮಲ್ಲಿ ದೇವ್ರ ಕಾರ್ಯ ಇದೆ, ಹಿರಿ ಮೊಮ್ಮಗ ನಾನೇ, ನಮ್ಮ ತಂದೆನೇ ಹಿರಿ ಮಗ, ನಾನೇ ಅಲ್ಲಿ ಹೋಗಿ ಮಶಾಣಕ್ಕೆ ಬಿಟ್ಟು ಬರಬೇಕಾಗಿದ್ದ ಪರಿಸ್ಥಿತಿಲಿ ಇದ್ದ ಮನುಷ್ಯ ನಾನೇ ಬಿಡಬೇಕಾಗಿತ್ತು. ಹೈದರಾಬಾದ್ ಟ್ರಿಪ್ ಆಗಿರೋ ಸಂತೋಷ್, ಇಡೀ ಕಂಪನಿ ಫಸ್ಟ್ ಏಡ್ ಯಾರು? ನೀನು. ಹೆಂಗೆ ಬರಲ್ಲ ಅಂತ ನೀನು ನಂಬ್ಕೊಂಡು 350 ಜನ ಹೈದರಾಬಾದ್ ಬರ್ತಾ ಇದ್ದಾರೆ. ನನಗೆ ರೀಸನ್ ಕೊಡ್ಬೇಡ ಸರ್, ನೀನು ಏನು ಬೇಕಾದ್ರೂ ಬ್ಯಾಲೆನ್ಸ್ ಮಾಡಿ. ಅವತ್ತೇ ಆಗಿದೆ, ಮೀಟಿಂಗ್ ದಿನವೇ ಆಗಿದೆ ಸ್ನೇಹಿತರೆ, ಫೋಟೋನೂ ಹಾಕಿದೆ ನಮ್ಮ ಏಜೆನ್ಸ್ ಹೋಗೋರು. ಸ್ಯಾಕ್ರಿಫೈಸ್ ಮಾಡೋದು, ಹೋಗ್ಬಿಟ್ಟಿದ್ದಾರೆ. ಸಚಿನ್ ನೆನೆಸ್ಕೊಂಡೆ, ವಿರಾಟ್ ಕೊಹ್ಲಿ ನೆನೆಸ್ಕೊಂಡೆ. ಬಾಡಿ ಮನೇಲಿದ್ದಾಗಲೇ ಅವ್ರು ಕ್ರಿಕೆಟ್ ಆಡಿ ಇವತ್ತು 1000 ಕೋಟಿಗೆ ಹೋಗಿದ್ದಾರೆ. ಬಾಡಿ ಮಣ್ಣೊಳಗೆ ಹೋಗಿ ಆಲ್ರೆಡಿ ಮೂಲೆಯಲ್ಲಿದ್ದಾರೆ ಅವರು. ಅವ್ರು ಹೋಗಿ ಒಂದು ಊದುಗಡ್ಡಿ ಹಚ್ಚಬೇಕು ಹಿರಿ ಮೊಮ್ಮಗ ಅನ್ಕೊಂಡು. ಕರೆಕ್ಟ್ ಹೌದಲ್ವಾ? ಪಪ್ಪ ನೀನು ಬೈದರು, ಎಲ್ಲ ಮಾಡಿದ್ರು. ಸ್ಯಾಕ್ರಿಫೈಸ್ ಮಾಡಬೇಕು ಟೀಮ್ಗೋಸ್ಕರ, ಏನು ಮಾಡ್ಲಿಕ್ಕಾಗಲ್ಲ. ನಾಳೆ 4 ಜನಕ್ಕೆ ಇದ್ರೆ ಏನೋ ಆಗ್ಬೋದು. ನನ್ನ ಮಗಳು 18ನೇ ತಾರೀಕು ಮೊನ್ನೆ ಹಾಸನ ಪ್ರೋಗ್ರಾಮ್ ಆಗಬೇಕಾದ್ರೆ ಬರ್ತಾಳೆ. 6 ತಿಂಗಳಿಂದ ಟೈಮ್ ತೊಗೊಂಡಿದ್ದು. 17, 18, 19 ಎಲ್ಲೂ ಹೋಗ್ಬಾರ್ದು ಪಪ್ಪ. ಎಲ್ಲಿ ಜನವರಿ 17, 18, 19 ನೀನು ಎಲ್ಲೂ ಹೋಗ್ಬಾರ್ದು. 6 ತಿಂಗಳಿಂದೆ ಆಯ್ತಮ್ಮ, ಎಲ್ಲೂ ಹೋಗಲ್ಲ. ಆ ಟೈಮಿಗೆ ಯಾವುದು ಡೇಟ್ ಕೊಡಲ್ಲ, ಶನಿವಾರ, ಭಾನುವಾರ, ಸೋಮವಾರ. ಕರೆಕ್ಟಾ? ಇದಕ್ಕಿದ್ದಂಗೆ ಎಲ್ಲ ಡಿಸ್ಕಷನ್ ಇತ್ತು. ಮ್ಯಾರಥಾನ್ ಅಂತ ಆಯಿತು, ಮ್ಯಾರಥಾನ್ ಕಲಾಮಂದಿರ ಮಾಡ್ಬೇಕಂತಾಯ್ತು. ಅದನ್ನು ಅದೇ ಡೇಟಿಗೆ ಬಂದು ಕೂತ್ಕೊಂತು 18ನೇ ತಾರೀಕು. ನನ್ನ ವೈಫು ಎದುರುಗಡೆ ಇದ್ದಾಳೆ, ಮಗಳು ಅಲ್ಲೇ ಇದ್ದಾರೆ, ಹೆಂಡು ಕಾಲ್ಕಾನಲ್ಲಿದ್ದಾರೆ. ಆ ಫೈನಲ್ ಮಾಡಿ ಕಲಾಮಂದಿರಕ್ಕೆ ಫೋನ್ ಮಾಡಿ ಅಂತ ಏನು ಹೇಳಬೇಕು? ಡನ್ ಆಯಿತು, ಬುಕ್ಕಿಂಗ್ ಆಯ್ತು 18ಕ್ಕೆ. ಅಷ್ಟು ದೊಡ್ಡ 1000 ಜನದ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಬೆಳಗ್ಗೆ ಹೋಗಿ ಮಾಡೋಕ್ಕಾಗತ್ತಾ? ನಾನು ಮಂಗಳವಾರದಿಂದನೇ ಆ ವರ್ಕ್ ಶೆಡ್ಯೂಲಲ್ಲಿ ಇದ್ದೆ. ನಾನು ಶನಿವಾರ ಪಿಕಪ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಅಲ್ಲೇ ಹಾಲ್ಟ್ ಆಗಿ ಕಾರ್ಯಕ್ರಮ ಮುಗಿಸಿ ಸೋಮವಾರ ಎಲ್ಲ ಬಿಲ್ ಕ್ಲಿಯರ್ ಮಾಡಿ. ಆ 3 ಡೇಟು 6 ತಿಂಗಳಿಂದ ಯಾರಿಗೆ ಕೊಟ್ಟಿದ್ದೆ? ನನ್ನ ಮಗಳಿಗೆ ಕೊಟ್ಟಿದ್ದೆ. ಡೇಟ್ಸ್ ಆ 3 ಡೇಟು ಗುಳಂಸುವ ಹೊಡೆಯನಂತ ಪಾಪ. ಸ್ಕೂಲ್ ಡೇಗೂ ಬರಲ್ಲ, ಪೇರೆಂಟ್ಸ್ ಮೀಟಿಂಗೂ ಬರಲ್ಲ, ಇದಕ್ಕೂ ಬರಲ್ಲ. ಕರೆಕ್ಟ್ ಅಲ್ಲ? ನಾನು ಎಲ್ಲಿ ಬರ್ದಲೇ ಇರ್ಬೋದು, ಆದರೆ ನನ್ನ ಮಗಳಿಗೆ ನಿಮ್ಮ ಅಪ್ಪ ಸ್ಕೂಲ್ ಫೀಸ್ ಕಟ್ಟಿಲ್ಲ ಕಣೋ, ಕಟ್ಟಬೇಕು ಅಂತ ಹೇಳಿ ಕಳಿಸೋರು ಯಾರಿಲ್ಲ. ಕಟ್ತೀನಲ್ಲ ನಾನು. ಅವಳಿಗೆ ಏನು ಡ್ರೆಸ್ ಬೇಕು ಕೊಡಿಸ್ತೀನಿ, ಅವಳು ಸ್ಕೂಲ್ ಡೇಗೆ ಏನು ಬೇಕು ಕೊಡಿಸ್ತೀನಿ. ಖುಷಿಯಾಗಿದ್ದಾಳೆ. ಆದರೆ ಅವಳ ಜೊತೆ ಮಿಂಗಲ್ ಆಗ್ಲಿಕ್ಕಾಗ್ತಾ ಇಲ್ಲ. ನಾನು ಹೇಳಿದೆ, ಅಮ್ಮ ಇದ್ದಾರಮ್ಮ, ನಾನು ನೆಂಟು ಹೇಳಿದೆ ಯಾವುದಕ್ಕೂ ಬರಲ್ಲ ಅಂತ. ನಿನಗೆ ಬಿಟ್ಟಿರೋದು ಅದಕ್ಕೋಸ್ಕರಮ್ಮ. ನೋಡ್ಕೊ, ಏನು ಮಾಡೋಕ್ಕಾಗಲ್ಲ. ನಾನು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅವರ ಭವಿಷ್ಯದ ಮುಂದೆ ಯೋಚನೆಗೋಸ್ಕರ ನಮ್ಮದು ನಾವು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ. ಯಾಕೆ ಹೇಳಿ? ನಾವು ಕಟ್ಟಂಥ ಕಷ್ಟಗಳನ್ನ ನಮ್ಮ ಮಕ್ಕಳು ಪಡಬಾರ್ದು. ನೋಡಿ, ನಾನು ಮುಂದೆ ಹೇಳ್ತೀನಿ, ಯೂನಿವರ್ಸಲ್ ಪ್ರಕಾರ ಕೆಲವರಿಗೆ 40ರಿಂದ 45 ವರ್ಷದಲ್ಲಿ ಸಕ್ಸಸ್ ಬರುತ್ತೆ, 45ರಿಂದ 50 ಒಳಗೊಂದು ಸಕ್ಸಸ್ ಬರುತ್ತೆ, 30ರಿಂದ 40ವರೆಗೂ ಮ್ಯಾಕ್ಸ್ ಟು ಮ್ಯಾಕ್ಸ್ 80% ಜನ ಹೋರಾಟನೇ ಮಾಡಬೇಕಂತ. ಏನು ಹೇಳಿ? ಹೋರಾಟನೇ. 10% ಮ್ಯಾಕ್ಸಿಮಮ್ 30ರಿಂದ 40 ಏಜಲ್ಲಿ ಬರೋ ಸಕ್ಸಸ್ ಎಷ್ಟು ಹೇಳಿ? ಕೇವಲ 10% ಅಂತೆ. 40ರಿಂದ 45ರಲ್ಲಿ ಒಂದು ಲೆವೆಲ್ ಸಕ್ಸಸ್, 45ರಿಂದ 50 ಸೂಪರ್ ಡೂಪರ್ ಸಕ್ಸಸ್. ವೆಯ್ಟ್ ಮಾಡ್ಬೇಕು ಆ ಏಜ್. ಕೆಲವ್ರು ಹೇಳ್ಕೊಂತಾರೆ, ನಂದೇನ್ರಿ ಏಜ್ ಏನಿದೆ, ನಾನು ಎಂತ ಹೇಳ್ತಾರೆ, ನನ್ನ ಏಜ್ ಇನ್ನೇನು ಮುಗಿತಾ ಬಂತು, 40 ವರ್ಷ ಆಯ್ತು, ಎಲ್ಲಿ ಹೋಗಿಲ್ಲ, ಏನು ಮಾಡಿಲ್ಲ. ಬಿಂದಾಸ್ ಲೈಫ್ ಇದೆ ಕಡೆ. ಈಗ 40 ವರ್ಷ, ನೀನು ಒಳ್ಳೆ ಮಿಡಲ್ ಏಜು, ನಾನು ಒಳ್ಳೆ ಮಿಡಲ್ ಏಜು, ಎಲ್ಲಿ ಬೇಕಾದರೂ ಹೋಗ್ಬೋದು. ದುಡ್ಡು ಬೇಕಲ್ಲ ಸರ್, ಎಲ್ಲೇ ಹೋಗ್ಬೇಕಂದ್ರೂ. ದುಬೈಗೆ ಹೋಗಿ ಬಂದು, ಥೈಲ್ಯಾಂಡ್ ಬ್ಯಾಂಕಾಕ್ ಹೋಗಿ ಬಂದು, ಮಲೇಷಿಯಾ ಹೋಗಿ ಬಂದು, ಎಲ್ಲ ಕಡೆನೂ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಪ್ರೆಸೆನ್ಸ್ ಆಚೆ ಹೆಚ್ಚಾಗುತ್ತೆ. ಸಕ್ಸಸ್ ಜಾಸ್ತಿ ಬೇಕು ಅಂದಾಗ ಪ್ರೆಸೆನ್ಸ್ ಆಚೆ ಹೆಚ್ಚಾಗುತ್ತೆ. ಎಮ್ ಡಿ ಬರ್ತಡೇ ಟೈಮಲ್ಲಿ ಮನೇಲಿರಲ್ಲ. ಎಮ್ ಡಿ ಅವ್ರ ಆ್ಯನಿವರ್ಸರಿ ದಿನ ಮನೇಲಿರಲ್ಲ, ಹೊರಗಡೆ ಇರ್ತಾರೆ. ನನ್ನ ಬರ್ತಡೇಗೆ ವಿಶ್ ಮಾಡೋರಿಗೆ ರಿಟರ್ನ್ ನನಗೆ ವಿಶ್ ಮಾಡೋಕ್ಕೆ ಟೈಮ್ ಇಲ್ಲ. 700-800 ಜನ ಪರ್ಸನಲ್ ಆಗಿ ಹಾಕ್ಬಿಡ್ತಾರೆ, ಹ್ಯಾಪಿ ಬರ್ಡೇ ಸರ್, ಹ್ಯಾಪಿ ಬರ್ಡೇ ಗುರುಜಿ ಅಂತೇಳಿ. ಆ 800 ಜನಕ್ಕೆ ನಾನೆಲ್ಲ ಒತ್ತಾಕೊಡ್ಲಿ. 8-10 ಕಡೆ ಕೇಕ್ ಕಟ್ ಮಾಡ್ಯಾರ ನನ್ನ ಬರ್ತಡೇಗೆ. ನನ್ನ ವೈಫಿಗೆ ತೋರಿಸ್ದೆ, ನೋಡಿ ನನ್ನ ಬರ್ತಡೇ ಹೆಂಗೆ ಸೆಲೆಬ್ರೇಷನ್ ಮಾಡ್ತಾರೆ. ಬರ್ತಡೇಲಿ ಮನೇಲಿ ತಾಯಿನೇ ಮರ್ತಿರ್ತಾರೆ, ತಂದೆನೂ ಮರ್ತಿರ್ತಾರೆ, ಮಕ್ಕಳು ಮರ್ತಿರ್ತಾರೆ, ಹೆಂಡತಿನೂ ಮರ್ತಿರ್ತಾರೆ, ಗಂಡನೂ ಮರ್ತಿರ್ತಾರೆ. ಅಯ್ಯೋ ನಿಂದು ಯಾಸಿಮೆ ಬರ್ತಡೇ ಬಿಡಿ, ಆ ಚೀಟಿ ದುಡ್ಡು ಕಟ್ಟಿದ್ರೆ ಸಾಕು ಅಂತ ಹೇಳೋ ಜನ ಇದ್ದಾರೆ. ಕರೆಕ್ಟ್ ಹೌದವು. ಅಂಥದ್ರಲ್ಲಿ ಒಬ್ಬ ವ್ಯಕ್ತಿದು ನಾವಿಲ್ಲ ಅಂದರೂ ನಮ್ಮ ಪರವಾಗಿ ಕೇಕ್ ಕಟಿಂಗ್ ಎಂಡಿದು ಕಟ್ ಮಾಡ್ತಿದ್ರು, ಸೆಕೆಂಡಿಗೆ ನಂದು ಕಟ್ ಮಾಡ್ತಾಯಿದ್ರು. ಎಂಡಿ ಅದೇ ಹೇಳೋದು, ಸಂತೋಷ ನಂದೇನೋ ಕಟ್ ಮಾಡ್ತಿದ್ರು, ನನ್ನ ಲೆವೆಲ್ಗೆ ಬಂದ್ಬಿಡ್ತಲ್ಲ ನಿಂದು ಕಟ್ಟಿಂಗ್ ಅಂತೇಳಿ. ಸರ್ ನೀವೆಲ್ಲ ಹೋಗ್ತೀರ ಅಲ್ಲೇ ಹೋಗ್ತಾ ಇದ್ದೀವಿ, ಕಾಪಿ ಪೇಸ್ಟ್ ಆಗಲೇಬೇಕಲ್ಲ ಸರ್. ಅಂದರೆ ಈ ವಿಷನ್ ಇದೆಯಲ್ಲ, ಈ ಗೋಲ್ ಇದೆಯಲ್ಲ, ನಮಗೆ ಕೆಲಸ ಮಾಡೋಕ್ಕೆ ಹುಮ್ಮಸ್ಸು ಕೊಡುತ್ತೆ. ಸುಸ್ತು ಅನ್ಸಲ್ಲ, ಖುಷಿ ಅನ್ಸಲ್ಲ. ಬೆಳಗ್ಗೆ ಎದ್ದೆ ಬಂದೆ, ಡ್ರೈವ್ ಮಾಡ್ಕೊಂಡು ಬಂದು ಅಲ್ಲಿ ಡಿಸ್ಕಷನ್ ಮಾಡಿ ಇಲ್ಲಿ ಡ್ರೈವ್ ಮಾಡ್ಕೊಂಡು ಇಲ್ಲೂ ಮೀಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ.
ಕಂಟಿನ್ಯೂಟಿ ಮಾತಾಡ್ತಾ ಇದ್ದೀನಿ. ನಿಮ್ಮ ಎದುರಿಗೆ ನಿಂತ್ಕೊಂಡು ನೀವೆಲ್ಲ ಕೂತಿರಿ, ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನನಗೂ ಬ್ರೇಕು ಕ್ಲಚ್ಚು ಒತ್ತಿ ಒತ್ತಿ ಬೋರ್ ಆಗಿರಲ್ವಾ? ಕಾರ್ ಓಡಿಸ್ಬೇಕಾದ್ರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಡ್ರೈವ್ ಮಾಡಲೇಬೇಕಲ್ವ? ಕರೆಕ್ಟ್ ಹೋದಲ್ಲ? ಅದೆಲ್ಲ ಮಾಡಿಕೊಂಡು ನಾನು ಶ್ರಮ ಹಾಕಿ ನಾನು ಮಾಡ್ತಾ ಇದ್ದೀನಿ. ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಏನು ಸುಮ್ಮನೆ ಹೋಗ್ತೀನಾ? ಹೊರ್ಕೊಂಡಿರ್ತೀನಿ. ಇದೆಯಾ? ಹೋಗ್ತಾ ಇರ್ತೀನಿ, ಕಾಲ್ಸ್ ಬರ್ತಾ ಇರ್ತೀನಿ, ಮಾತಾಡ್ತಾ ಇರ್ತೀನಿ. ಯಾಕೆ ಶ್ರಮ ಅನ್ಸಲ್ಲ? ಕೆಲಸನ ಇಷ್ಟಪಟ್ಟು ಮಾಡಿ, ಕಷ್ಟಪಟ್ಟು ಮಾಡಿ. ನಮ್ಮ ಮನೇಲಿ ಹೇಳ್ತಾರೆ, ನಾಯಿ ಥರ ಸುತ್ತಿರೋ ಕಾಲಿಗೆ ಚಕ್ರ ಇದೆಯಲ್ಲ, ನಾಯಿ ಚಕ್ರ ಇದೆಯಲ್ಲ, ಆಗಲಿ ಬರ್ತಿದ್ದೆ, ಈಗಲ್ಲಿಂದ ಆಗಲಿ ಆಗಲಿಂದ ಆಗಲಿ ಬಾವು 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 ಅಂತ ಹೋಗಿ ಎಲ್ಲ ಕಡೆ ಹೊಡ್ಕೊಂಡು ಬರ್ತಿದ್ದೆ ಅಂತ ಮನೇಲಿ ಹೇಳ್ತಾರೆ. ಕರೆಕ್ಟ್? ನಮ್ಮ ಕೆಲಸ ಏನು ಹೇಳಿ ರೀ? ಒಂದೇ ಒಂದು ಇಂಡಸ್ಟ್ರಿ ಮಾತಾಡಿದ್ರೆ ದುಡ್ಡು ಕೊಡೋದು, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಏನು ಮಾಡಿದ್ರೆ ದುಡ್ಡು ಮಾತಾಡಿದ್ರು. ನಾನೇನಾರು ಇಲ್ಲಿ ಕೂತ್ಲಿ ಪಿಕಾಸ್ ಇಟ್ಕೊಂಬಂದಾಗ ಈತ ಕೂತಿದ್ದೀನಿ, ಸುಟ್ಟು ಬಿಟ್ಟು ಹಾಕ ಬರ್ತೀನಿ, ಬೊಕೆ ಕೊಟ್ಟರು ಅದೆಲ್ಲ ವಿಡಿಯೋ ಕಳಿಸಿ ಅಂತೀನಿ, ಸ್ಟೇಟಸ್ ಹಾಕ್ತೀನಿ. ಮಗ ಎಲ್ಲೋದ್ರೂ ಬೊಕೆ ಕೊಡ್ತಾರೆ, ನಾವು ಎಲ್ಲೋದ್ರೂ ಕೊಡ್ತಾರೆ. ಮೊನ್ನೆ ಡ್ಯಾನ್ಸ್ ಮಾಡಿದ್ವಿ. ಅಯ್ಯೋ ನಮ್ಮ ಸ್ಟೇಟಸ್ಸು ನಮ್ಮ ಫ್ಯಾಮಿಲಿ ಎಲ್ಲ ಮಗ ಕೃಷ್ಣ ಏನು ಡ್ಯಾನ್ಸ್. ಹಾಸನಲ್ಲಿ ಬಂದೆ, ಹಿಂಗೆ ನಿಂತ್ಕೊಂಡೆ, ಆ ಡ್ರೆಸ್ ಹಾಕ್ಕೊಂಡೆ, ಪಿಂಕ್ ಪರ್ಪಲ್ ಮಗ ಏನು ನಿಂತು ಕತೆ. ಅವೆಲ್ಲ ಲೈಫ್ ಸ್ಟೈಲ್ ರೀ. ಅದು ನೀವು ಮಾಡ್ಕೋಬೋದು. ಟೀಮ್ ಇರೋನು ಏನು ಬೇಕಾದ್ರೂ ಮಾಡ್ಬೋದು. ಕರೆಕ್ಟ್ ಅಲ್ಲ? ಟೀಮ್ ಇದ್ದರೆ ಏನು ಬೇಕಾದ್ರು, ಟೀಮ್ ಇಲ್ಲ ಅಂದರೆ ಕೊತ್ತಂಬರಿ ಬೀಜ, ಬೇರೆ ಏನು ಮಾಡಲಿಕ್ಕೆ ಸಾಧ್ಯತೆಗಳಿಲ್ಲ. ಅಂದರೆ ವಿಷನ್ ಕ್ಲಾರಿಟಿ ನಿಮಗೆ ಇರಬೇಕು. ನನ್ನಲ್ಲಿ ವಿಷನ್ ಕ್ಲಾರಿಟಿ ಇದೆ, ನಿಮ್ಮಲ್ಲಿ ವಿಷನ್ ಕ್ಲಾರಿಟಿಗಳು ಇಲ್ಲ. ಒಂದು ಪಾಯಿಂಟ್, ಯೂಸ್ ವಿಷನ್ ಬೋರ್ಡ್ಸ್ ಆರ್ ಫ್ಯೂಚರ್ ವಿಜುವಲೈಸೇಷನ್. ನೋಡಿ, ಯೂಸ್ ಬೋರ್ಡ್ಸು ಅಂತ ಹೇಳಿದ್ರೆ ಏನು ಗೊತ್ತಾ? ಈ ಬೋರ್ಡ್, ಈಗ ನೀವು ಮನೇಲಿ ಒಬ್ಬರು ಹೆಣ್ಮಕ್ಳು ಕನ್ಸೀವ್ ಆದಾಗ ನೀವೇನು ಮಾಡ್ತೀರಾ? ಮುಖ್ಯವಾದ ಮಕ್ಕಳು ಫೋಟೋಗಳು ಹಾಕ್ತೀರಾ, ಬೆಡ್ರೂಮಲ್ಲಿ ಹಾಕ್ತೀರಾ, ಹಾಲೆಲ್ಲ ಹಾಕಿರೋ ಎಷ್ಟೋ ಜನ ಫೋಟೋ ಹಾಕಿರ್ತೀವಿ. ನಮ್ಮ ಮನೇಲಿ ಕೇಳ್ತಾ ಇರ್ತಾರೆ ನಮ್ಮ ಮಕ್ಕಳು, ಪಪ್ಪ ಅಲ್ಲಿ ಹಾಕ್ಬೇಕಾದ್ರೆ ಮರ್ತ್ಬಿಟ್ಟು ಏನು ಮಾಡಿದೆ, ಮುದ್ದಾಗಿ ಮಕ್ಕಳಿದ್ವು ಅಂತ 3 ಹಾಕ್ಬಿಟ್ಟಿದ್ದೆ. ಆವತ್ತಿಂದ ತೆಗ್ದಿಲ್ಲ, ಫೋಟೋ ಚೆನ್ನಾಗಿದೆ ಅಂತ ನಮ್ಮ ಬೆಡ್ರೂಮಲ್ಲಿ. ನಮ್ಮ ದೊಡ್ಡ ಮಗಳು ಬರ್ತಾಳೆ, ಅವಾಗ ಹೇಳಿದ್ರು, ಪಪ್ಪ ನಂದಾಯಿತು, ಇದು ಅಕ್ಷರ ಆಯಿತು, ಇದೇ ಅದು 3 ಮಕ್ಕಳದ್ದು ಇದೆಯಲ್ಲ. ಸಣ್ಣವ್ರು ಕೇಳೋದು, ಪಪ್ಪ ಇದು ಅಕ್ಕ, ಇದು ನಾನು, ಇದ್ಯಾರು ಕಾಣ್ತಾ ಇಲ್ವಲ್ಲ, ಇಲ್ಲಿ ಬರುತ್ತೆ ತಡಿ ಅಂದಿದ್ದು. ಇನ್ನೇನಿಲ್ಲ ಅಂದರೆ ಮಕ್ಕಳು ಎಲ್ಲಿವರೆಗೂ ಥಿಂಕ್ ಮಾಡ್ತಾರೆ ಅಂದರೆ, ಒಂದು ಮನೆಗೆ ಮಕ್ಕಳು ಇದೇ ಥರ ಇರಬೇಕಂತ ಅದು ನೋಡಿ 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 ಮಗು ಹೀಗೆ ಇರಬೇಕಂತೇಳಿ ಅವ್ರ ಮನಸ್ಸಿಗೆ ಬರಬೇಕು ಕನ್ಸೀವ್ ಆದಾಗ ಅಂತೇಳಿ ಮಕ್ಕಳು ಬೋರ್ಡ್ ಹಾಕ್ತಾರೆ. ಕರೆಕ್ಟ್ ಅಲ್ಲ? ವಾಸ್ತುಲಿ 7 ಕುದುರೆ ಓಡೋದನ್ನು ನೋಡಬೇಕು ಅಂತ ಹಾಕೊಳ್ಳೋರಿದ್ದಾರೆ. ಕರೆಕ್ಟ್ ಅಲ್ವಾ? ಇಲ್ಲೂ ಅಷ್ಟೇ ನಿಮ್ಮ ಕನಸು ಏನಿದೆ. ನಾವೆಲ್ಲ ಏನು ಮಾಡಿದ್ವಿ ಗೊತ್ತಾ ಸ್ನೇಹಿತರೆ? ನಮ್ಮ ಬಾತ್ರೂಮ್ ಒಳಗೆ ಡೈರೆಕ್ಟಾಗಿ ಕೂರ್ತೀವಲ್ಲ, ನೆಮ್ಮದಿಯಿಂದ ಕೂರೋದು 20 ನಿಮಿಷ ಅದೇ ಜಾಗ ಅಂತ ಕಾಣುತ್ತೆ. ಕರೆಕ್ಟ್ ಹೌದಲ್ವಾ? ಆ ಜಾಗದಲ್ಲಿ ಆ ಬೋರ್ಡ್ ಹಿಂದ್ಗಡೆ ನಮ್ಮ ವಿಷನ್ ಹಾಕ್ಬಿಟ್ಟಿದ್ದೀವಿ. ಕೂತಾಗ ನೋಡ್ತಾ ಬೇರೆ ಟೈಮ್ ಇಲ್ಲಲ್ಲ ನೋಡೋದು. ಒಳ್ಳೆ ಕಾರಿಂದು ಫೆರಾರಿ ಕಾರ್ ಆಸೆ ಇದೆ ನನಗೆ, 2.5 ಕೋಟಿ ಬೇಕಲ್ಲ. ರಾಯಲ್ ಎನ್ಫೀಲ್ಡ್ ತೊಗೋಬೇಕು ಅಂತ ಆಸೆ ಇದೆ, ರೇಂಜ್ ರೋವರ್ ತೊಗೋಬೇಕು ಅಂತ ಆಸೆ ಇದೆ, ಪೋರ್ಚೆ ಕಾರ್ ತೊಗೋಬೇಕು ಅಂತ ಆಸೆ ಇದೆ, 2.5-3 ಕೋಟಿ. ಇದೇ ಥರ ಅಪೋಸಿಟ್ ಕಂಪನಿಲಿ ಸೇಮ್ ಪ್ಲ್ಯಾನಲ್ಲಿ 40 ಕೋಟಿ ತೊಗೊಂಡಂಥ ಲೀಡರ್ 5 ಕಾರ್ ಇಟ್ಟಿದ್ದಾರೆ. ಪೋರ್ಚೆ ಕಾರ್ ಇಟ್ಟಿದ್ದಾರೆ, ರೋಲ್ಸ್ ರಾಯಲ್ ಇಟ್ಟಿದ್ದಾರೆ, ಇನ್ನು 3 ಕಾರ್ ಬೆನ್ಸ್ ಆಡಿ ಕಾರ್ ಇಟ್ಟಿದ್ದಾರೆ. ಪೆಕ್ರದವ್ರು ಇಟ್ಟಿದ್ದಾರೆ. ನಾನು ಯಾಕೆ ಇಡೋಕ್ಕಾಗಲ್ಲ? ನನ್ನ ವಿಷನ್ ಹೋರಾಟ ಮಾಡ್ತಾ ಇದ್ದೀನಿ. ಒಂದು ಟೀಮ್ ಬರೋವರೆಗೂ, ಒಂದು ಸರಿ ಟೀಮ್ 4 ಜನ ಸೆಟ್ ಆಗೋರು, 4 ಜನದಿಂದ 8 ಆಗುತ್ತೆ, 8ರಿಂದ 80 ಆಗುತ್ತೆ, 80ರಿಂದ 800 ಆಗುತ್ತೆ, 800ರಿಂದ 8,000 ಆಗುತ್ತೆ, 8,000ದಿಂದ 80,000 ಹೋಗುತ್ತೆ. ಯಾಕೆ ನಂದು ಆಗಿಲ್ವಾ? 2 ಲಕ್ಷ ನಾನು ಮಾಡ್ಕೊಡ್ತೀನಿ. ನಿಮ್ಮ ಮನೆಗೆ ಯಾರಿಗಾರು ಬಂದು ಯಾಕ ತಂಟೆಗೆ ಸೊಪ್ಪು ಬೇಕು, ಇಮ್ಯುನಿಟಿ ಕಪ್ ಬೇಕು, ಅರ್ಥಕ್ಕೆ ಕಪ್ ಬೇಕು, ಬನ್ನಿ ಅಂತ ಯಾರು ಹೇಳಿದ್ರು ನಿಮ್ಮ ಮನೆಗೆ ಯಾರು ಹೇಳಿಲ್ಲ. ನಾನು ಹೆಂಗೆ ಬಂತು ಟೀಮ್ ಮತ್ತೆ ಹೆಂಗೆ ಬಂತು? ನನ್ನ ವಿಷನ್ ಕ್ಲಾರಿಟಿ ಇತ್ತು. ಪ್ರಿಯಕದಂಬರಿಗೆ ವಿಷನ್ ಕ್ಲಾರಿಟಿ ಮಾಡಿದೆ, ಇವ್ರಿಗೆ ವಿಷನ್ ಕ್ಲಿಯರ್ ಮಾಡಿದೆ, ನೇತ್ರ ಅವ್ರಿಗೆ ಹಿಂಗೆ ಮಾಡಿದ್ರೆ ಇನ್ಕಮ್ ಬರುತ್ತೆ, ಈ ರ್ಯಾಂಕಿಂಗ್ ಬಂದರೆ ಇನ್ಕಮ್ ಬರುತ್ತೆ ಅಂತ ಶೋ ಮಾಡಿ, ಇದ್ರ ಪ್ರಕಾರ ಈ ಥರ ವರ್ಕ್ ಮಾಡಿದ್ರೆ ಈ ಥರ ಇನ್ಕಮ್ ಬರುತ್ತೆ ಅಂತೇಳಿ ನಾನು ಓಡೋದ್ರೊಟ್ಟಿಗೆ ಅವ್ರಿಗೂ ಓಡಿಸ್ತಾ ಇದ್ದೀನಿ. ಅದಕ್ಕೆ ಟೀಮ್ ರನ್ ಆಗುತ್ತೆ. ಬರೀ ನೀವೇ ಓಡಿದ್ರೆ ಟೀಮ್ ರನ್ ಆಗಲ್ಲ, ನಿಮ್ಮ ಜೊತೆನೂ ಓಡಿಸ್ಬೇಕು. ಇಲ್ಲಾಂದರೆ ಅದೇ ಕಾರಣಕ್ಕೂ ಸಾಧ್ಯತೆ ಇಲ್ಲ. ಶೋ ಎ ಸಕ್ಸಸ್ ಸ್ಟೋರಿ ವೇರ್ ಸಮ್ವನ್ಸ್ ಲೈಫ್ ಹ್ಯಾಸ್ ಚೇಂಜ್. ನಿಮ್ಮ ಸಕ್ಸಸ್ ಸ್ಟೋರಿ ನೋಡಿ ಎಷ್ಟೋ ಜನದ್ದು ಲೈಫು ರನ್ ಆಗೋಕ್ಕೆ ಸಾಧ್ಯತೆ ಇದೆ. ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಯ ಫ್ಯಾಮಿಲಿ ಲೈಫ್ ಏನು ಚೇಂಜ್ ಆಗಿದೆ ಅನ್ನೋದನ್ನು ತೋರಿಸಿದ್ರೆ ಚೇಂಜ್ ಆಗಿದೆ. ಹೈಲೈಟ್ ಪ್ರಾಡಕ್ಟ್ ಬೆನಿಫಿಟ್ಸ್ ನಾಟ್ ಎ ಫ್ಯೂಚರ್. ಸ್ಟಾರ್ಟಿಂಗ್ ಹೋದ ತಕ್ಷಣವೇ ಸಡನ್ನಾಗಿ ಕಂಪ್ನಿಲಿ ಕೋಟಿ ಬರುತ್ತೆ, ಕಂಪ್ನಿಲಿ ಹಂಗಾಗುತ್ತೆ ಅಂತೇಳಿ ಫ್ಯೂಚರ್ ವಿಷನನ್ನು ಜಾಸ್ತಿ ಕೊಡೋಕ್ಕೆ ಹೋಗ್ಬೇಡಿ. ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ಪನ್ನು ಬೆಳೆಸಿ. ಅಲ್ಲಿ ಹೇಳ್ಬೇಕಾಗಿದೆ ಏನು ಹೇಳಿ, ಹೈಲೈಟ್ ಪ್ರಾಡಕ್ಟ್ ಬೆನಿಫಿಟ್, ವೆರಿ ವೆರಿ ಇಂಪಾರ್ಟೆಂಟ್ ಏನು ಹೇಳಿ, ಪ್ರಾಡಕ್ಟ್ ಬೆನಿಫಿಟ್. ವಾಟ್ ಡು ಯು ಗೆಟ್ ಫ್ಯೂಚರ್? ನೀವೇನು ರಿಸಲ್ಟ್ ತೊಗೊಂಡಿದ್ದೀರಾ ಅದ್ರ ಬಗ್ಗೆ ಮಾತಾಡಿ. ಇದರಿಂದ ಏನು ಬೆನಿಫಿಟ್ ಆಯಿತು, ನೀವೇನು ಮಾಡಿದ್ರಿ? ನೆನ್ನೆ ಏನು ಮಾಡಿದ್ರು, ಹೊಸಬ್ರು ಒಂದು 7-8 ಜನ ಕರ್ಕೊಂಡ್ಬಂದ್ಬಿಟ್ಟಿದ್ರು.
ಸರ್ ಲೀಡರ್ಸ್ ಮೀಟಿಂಗ್ ಇದೆ, ಅದು ಇದು ಏನು ಮಾಡೋದು? ನಾನು ತಲೆನೇ ಕೆಡಿಸ್ಕೊಂಡಿಲ್ಲ. ನಾನೇ ಕ್ಯಾಟ್ಲಾಗ್ ಇಟ್ಕೊಂಡೆ, ಲ್ಯಾಪ್ಟಾಪ್ ಆನ್ ಮಾಡೋಣ ಅಂದೆ, ಬೇಡ ಬಿಡಿ ಸರ್ ಅದು ಕ್ಯಾಟ್ಲಾಗ್ ಇಟ್ಕೊಂಡೆ. ಅವ್ರ ಮನೆ ಪ್ರಾಡಕ್ಟ್ ಇತ್ತು, 7 ಪ್ರಾಡಕ್ಟ್ ತನ್ನಿ ಅಂದೆ. ನಾನೇ ಕೆರಿಯರ್ ಹೇಳಿದೆ. ಹೆಲ್ತ್ ಹೇಗೆ ಇಟ್ಕೋಬೇಕು, ಯಾಕೆ ಹೆಲ್ತ್ ಕಾಪಾಡ್ಕೋಬೇಕು, ಹಳೆ ಕಾಲದಲ್ಲಿ ಹೇಗಿತ್ತು ಜೀವನ, ಈಗ ಏನಾಗಿದೆ, ವಾಟರ್ ಪೊಲ್ಯೂಷನ್ನು, ಏರ್ ಪೊಲ್ಯೂಷನ್ನು, ರೇಡಿಯೇಷನ್ ಎಫೆಕ್ಟು ಏನೇನು ಆಗ್ತಾ ಇದೆ ಎಲ್ಲ ಹಿಡಿದು ಮೈಂಡ್ ಸೆಟ್ ಮಾಡಿ 1.5 ಗಂಟೆ ಸುದೀರ್ಘವಾಗಿ ಒಳ ಹೋಗಿ ವಾಟರ್ನ ವಾಶ್ ಮಾಡಿ ಹೊರಗೆ ತಂದು ಮತ್ತೆ ವಾಟರ್ ವಾಶ್ ಮಾಡಿ ಸೀದಾ ಫಿಕ್ಸ್ ಮಾಡಿ ಬಂದರು. ನಿನ್ನೆ ಬಂದವರು 3 ಜನ ಫುಲ್ ಟೈಮ್ ವರ್ಕಿಗೆ ಇಳಿದ್ಬಿಟ್ಟು 100 SP ಕ್ಲೋಸ್ ಮಾಡಿ ಫುಲ್ ಟೈಮ್ ಕಾರ್ ತೊಗೊಂಡು ಜಗದೀಶ್ ಅವರು ವರ್ಕ್ ಮಾಡ್ತಾಯಿದ್ದಾರೆ. ನಿನ್ನೆ ಮಾತಾಡಿದ ಲೆಕ್ಕಕ್ಕೆ ಜಗದೀಶ್ ಅವರು 3 ದಿನ ಊರು ಬಿಟ್ಟೆ ಹೋಗಲ್ಲ ಸರ್, ಇಲ್ಲೇ ಕುತ್ಕೊಬಿಡ್ತೀನಿ ಅಂದರು. ನೇರ್ಬಿಟ್ಟು 30 ID ಕಮಿಟ್ಮೆಂಟ್, ಎಷ್ಟಲ್ಲಿ 30 IDs ಕಮಿಟ್ಮೆಂಟು, 50 ಜನ ಬೆಂಗಳೂರು ಪ್ರೋಗ್ರಾಮಿಗೆ ಕಮಿಟ್ಮೆಂಟ್. ಇವತ್ತಿನ ಲೆಕ್ಕಕ್ಕೆ MD ಸರ್ ಏನು ಮಾಡಿದ್ರು, ತುಂಬ ಜನದ ಬೇಡ ಸರ್, 4,000 ಜನಕ್ಕೆ ಮಾತ್ರ ಹಾಲ್ ಮಾಡೋಣ, ಮೆಚುರಿಟಿ ಇರೋರು ಮಾಡೋಣ ಸರ್, ಸೂಟು ಬುಟ್ಟು ಹಾಕೊಳ್ಳಿ, ಕಾರ್ಪೊರೇಟ್ ಲೆವೆಲ್ ಬರಲಿ ಅಂತ ಹೇಳಿದಾಗ ಸಂತೋಷ್ ಒಂದು 500 ನಿಮಗೆ ಸಾಕು ಪಾಸ್ ಅಂದರು. ಮೊದಲೆಲ್ಲ 1000, 1,500 ಮಾಡ್ತಿದ್ರು, 2,000, 3,000 ಪಾಸ್ಪೋರ್ಟ್ ಹೋಗಿ ಬಂದಿದ್ರು. 500 ಮಾಡ್ತೀನಿ ಸರ್ ಅಂದೆ. 500 ಆಗುತ್ತೆ ಅಂತ ಮನೇಲಿ ಕೂತ್ರಾಗುತ್ತಾ? 10 ಜನ ರೆಡಿ ಆಗಿದ್ದ ಏರಿಯಾಕ್ಕೆ ಹೋಗಿ 50 ಜನರ ಬಸ್ ಪ್ರಿಪೇರ್ ಮಾಡಿ ಬಂದರು. ನಾವು ಮಾತಾಡಿ ಎಲ್ಲ ಮಾಡಿ ಸರ್ ಏನು ಸರ್ ನೀವು ಈ ರ್ಯಾಂಕಲ್ಲಿದ್ದು ಕೆರಿಯರ್ ಹೇಳ್ತೀರ ಅಂತ ಗೊತ್ತಿರಲಿಲ್ಲ ಸರ್, ರಿಯಲಿ ಖುಷಿ ಆಯಿತು. ಆ ಕೆರಿಯರ್ ಹೇಳಿದ ತಕ್ಷಣ 3 ಜನ ಜಾಯ್ನ್ ಆದರು. ನಮ್ಮ ಟೀಮವ್ರು 10 ಜನ ಕರ್ಕೊಂಡ್ಬರ್ತೀನಿ, ದಾಲ್ರೆ ಈಗ ವರ್ಕ್ ಮಾಡ್ತಾ ಇದ್ರು. 50 ಜನರ ಒಂದು ಬಸ್ ರೆಡಿ ಆಯಿತು. 30 ID ಕಮಿಟ್ಮೆಂಟ್. ಬಂದವರೆಲ್ಲ 3 ಜನ ಡೆಲ್ಲಿಗೆ ಕರ್ಕೊಂಡ್ಬರ್ಬೇಕು ಅಂತ ಹೋಗ್ಬೇಕು ಸ್ನೇಹಿತರೆ. ಫೀಲ್ಡಿಗೆ ಇಳಿಬೇಕು. ನನಗೆ ನೆಗಡಿ ಆಗಿದೆ, ನನಗೆ ಶೀತ ಆಗಿದೆ ಅಂತ ನಾನು ಕೂತ್ರೆ ನಾನು ನಂಬ್ಕೊಂಡು ಬಂದವರಿಗೆ ಪ್ರೋಗ್ರಾಮ್ ಹತ್ರ ಬರ್ತಾ ಇದೆಯಲ್ಲ, ರೀಚ್ ಮಾಡಿಸ್ಲಿಕ್ಕಾಗುತ್ತಾ? ಸಾಧ್ಯತೆ ಇದೆಯಾ? ಇವತ್ತು ನೇತ್ರ ಅವರು ಇನ್ನೇನು ಕೊಟ್ಟು ಒಂದು 150, 140 ID ಆಯಿತು ಅಂದರೆ 6 ಲಕ್ಷ ಒಂದು ವಾರದಲ್ಲಿ ಕಮಿಸ್ಟಡಿ 140 IDs ಗುರಿ ಇಟ್ಟಿದ್ದೀವಿ. ಹುಡುಗಿದ ಹೆಂಗಾರು ಮಾಡಿ ರ್ಯಾಂಕ್ ಕೊಡಿಸ್ಬೇಕು. ಆ ಡೇಟಿಗೂ ಇನ್ನೊಂದು 15 ದಿನ, 1 ತಿಂಗಳು ಲೇಟು. ಕರೆಕ್ಟ್ ಹೌದಲ್ವಾ? ಹೇಗಾದರೂ ಮಾಡಿ ಕೊಡಿಸ್ಬೇಕು. ನಾನೇ ಕೂತ್ರ ಆಗುತ್ತಾ? ಭರವಸೆ ಇಟ್ಟೆ ಈ ಹುಡುಗಿಗೆ ಯಾರು ಟೀಮ್ ಎತ್ಕೊಡ್ಬೇಕು ಅಂತ. ಕುಶಾಲನಗರ, ಇಲ್ಲಿ ಮೈಸೂರು, ನಾಳೆ ಟೀಮ್ ಬೆಂಗಳೂರು ಕೊಡ್ತಾರೆ, ಅವ್ರಿಗೆ ಟೀಮ್. ನಾನು ಬಂದಿಲ್ವಾ? ಸ್ಯಾಕ್ರಿಫೈಸ್ ಮಾಡ್ಬೇಕು ಸ್ನೇಹಿತರೆ. ತಂಡಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇವತ್ತು 1.25 ಕೋಟಿ ನಮ್ಮ 3 ತಿಂಗಳಲ್ಲಿ ಮನೆ ಓಪನ್ ಆಗ್ತಾ ಇದೆ. ಅಕ್ಷಯ ತೃತೀಯ ತಪ್ಪುದರೆ ಬಸವ ಜಯಂತಿ ಓಪನ್ ಆಗ್ತಾ ಇದೆ. ಆ ಟೈಮಲ್ಲಿ 1.25 ಕೋಟಿ ಮನೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ 100 SP ಒಂದು ಇಟ್ಕೆ ಬಂದಿದೆ, ನಿಮ್ಮ 100 SP ಒಂದು ಜಲ್ಲಿಕಲ್ ಬಂದಿದೆ, ನಿಮ್ಮ 100 SP 200 SP ಸಿಮೆಂಟ್ ಪರ್ಚೇಸ್ ಆಗಿದೆ. ನನ್ನ ಕನಸು ನೀವೆಲ್ಲರೂ ಸೇರಿ ಫುಲ್ಫಿಲ್ ಮಾಡಿದ್ದೀರಾ. ನಿಮ್ಮ ಕನಸನ್ನು ಫುಲ್ಫಿಲ್ ಮಾಡೋ ಜವಾಬ್ದಾರಿ ನನ್ನದು. ಈ ಎಮೋಷನಲ್ ಇವತ್ತು ಕಂಪನಿ ಫೌಂಡರ್ಸ್ 16 ಜನ ಇದ್ದಾರೆ. ಪಾಟೀಲ್ ಎಲ್ಲಿದ್ದಪ್ಪ ಅಂದರೆ ನಾನು ಗುಲ್ಬರ್ಗದಲ್ಲಿ ಮನೇಲಿ ತಿನ್ಕೊಳ್ಳೋದು. ಮೈ ಎಲ್ಲಿದ್ದಪ್ಪ ಅಂತ ಹೇಳಿದ್ರೆ ಮನೆ ಚೇಂಜ್ ಮಾಡ್ತಾ ಇದ್ದೀನಿ ಸರ್, ಆರಾಮಾಗಿದ್ದೀನಿ ಸರ್ ಅಂದರು. ಗುಲ್ಲಾಶವಿನ ಎಲ್ಲಿದ್ದೀರಾ ಅಂದರೆ ಸರ್ ಹೋಗ್ಬೇಕಿಲ್ಲೇ ತರೀಕೆರೆ ಅಲ್ವಾ ಹತ್ರ ಅಂತ ಸುಮ್ಮನೆ ಫೋನ್ ಮಾಡಿದೆ. ಸಂಪತ್ತು ಎಲ್ಲಿದ್ದೀರಾ ಅಂದರು, ಚಿಕ್ಕಮಗಳೂರು. MD ಸರ್ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ರು, ಏನು ಗೊತ್ತಾ ಸಂತೋಷ್, ನೀನು ಒಬ್ಬ ಪ್ರಿಪೇರ್ ನಾನು ಪ್ರಮೋಷನ್ ಮಾಡ್ಕೊಂಡು ದಾಂಡೇಲಿಗೆ ಹೋದೆ. ನಾವೇ ಪ್ರಮೋಷನ್ ಮಾಡಿದ್ದೆ, ಟಿಕೆಟ್ಸ್ ಇಲ್ಲ, ಯಾರೂ ಮಾಡಿರಲಿಲ್ಲ. ಅದು ಮಾಡಿದ್ಮೇಲೆ ಯಾರ್ಯಾರು ಪ್ರಮೋಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಂತೋಷ್ ಅದೇ ಧೈರ್ಯ. ಸಂತೋಷ್ ಕೆಲಸ ಮಾಡು ಅನ್ನೋದಕ್ಕಿಂತ ಸ್ಟಾರ್ಟ್ ಮಾಡಬೇಕು, ಅದನ್ನು ನೋಡಿ 4 ಜನ ಮಾಡ್ತಾನೆ ಅಂದರು. ನಾನೇ ಕಾರ್ ಪ್ರೋಗ್ರಾಮ್ ಹಾಕ್ಕೊಂಡೆ, ನಾನೇ ಮ್ಯಾರಥಾನ್ ಹಾಕ್ಕೊಂಡೆ, ನನ್ನ ಪಡಿ ನಾನೇ ಇಂಡಿವಿಜುವಲ್ ಓಡಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನನ್ನು ನೋಡಿ MD ಅವರು ಸಂತೋಷ್ ಮಾಡ್ತಾ ಇದ್ರಲ್ರಿ, ಮೊನ್ನೆ ಇನ್ನೂ ಪ್ರೋಗ್ರಾಮ್ ಮುಗಿಸಿದ್ರು, ಮೊನ್ನೆ ಇನ್ನೂ ಆಸನ್ ಪ್ರೋಗ್ರಾಮ್ 1000 ಜನಕ್ಕೆ ಮಾಡಿದ್ರು. ಅಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿದ್ಮೇಲೂ ಕಂಪ್ನಿ ಫಸ್ಟ್ ID ಇವತ್ತು ಫೀಲ್ಡಿಗೆ ಇಳಿದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನೀವೇನ್ರಿ ಮಾಡ್ತಾ ಇದ್ದೀರಾ ಅಂತ MD ಅವ್ರಿಗೆ ಹೇಳಲಿಕ್ಕೆ ಒಂದು ಆನ್ಸರ್ ಸಿಕ್ತು. ಹೇಳಿದ್ಮೇಲೆ ಇನ್ನು 4 ಜನ ಅವ್ರು ಪ್ರಮೋಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವತ್ತು ಕೆಲಸ ಮಾಡಿ ಅಂತ ಹೇಳ್ಬಾರ್ದು, ಮಾಡಿ ತೋರಿಸ್ಬೇಕು. ಅದನ್ನು ನೋಡಿ 4 ಜನ ಮಾಡ್ತಾರೆ. ನಿಮ್ಮ ಮನೆ ಮಕ್ಕಳಿಗೆ ಹೋಗ್ಬಿಟ್ಟು ದಿನ ದೇವ್ರಿಗೆ ಕೈ ಮುಗಿ ಅಂತ ನೀವು ಹೇಳೋ ಅವಶ್ಯಕತೆ ಇಲ್ಲ. ನೀವು ದಿನ ನೀವೇ ದೇವ್ರಿಗೆ ಕೈ ಮುಗಿತಿದ್ರೆ ಮಗುನು ಬಂದು ಹಂಗೆ ಮುಗಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಹ್ಯಾಬಿಟ್ಸ್. ಇಲ್ಲೂ ಕೆಲಸದ್ದು ಹ್ಯಾಬಿಟ್ ಆಗುತ್ತೆ, ಆಗಬೇಕು. ಬರೀ ರೀಸನ್ ಹೋಗೋಕ್ಕಾಗಿಲ್ಲ, ಬಿಸಿಲು ಬಂತು, ಅದು ಬಂತು, ಅಲೆಂಡ್ರು ಬಂದರು, ಇವ್ರು ಬಂದರು. ಮತ್ತು ಎಲ್ಲರಿ ಸಕ್ಸಸ್ ಸ್ಟೋರಿ ಸಿಗುತ್ತೆ. ಸಕ್ಸಸ್ ಸ್ಟೋರಿ ಎಲ್ಲಿ ಸಿಗುತ್ತೆ? ಸುಮ್ಮನೆ ಸಕ್ಸಸ್ ಸ್ಟೋರಿ ಸಿಗುತ್ತಾ? ಸಿಗಲ್ಲ. ಸುಮ್ಮನೆ ನಾವು ಕೆಲಸ ಮಾಡಿ ತೋರಿಸ್ಬೇಕು. ಡೈಲಿ ನಮ್ಮ ಫೋಟೋಗಳು ಫೀಲ್ಡಲ್ಲಿ ಕಾಣಬೇಕು, ಗ್ರೂಪಲ್ಲಿ ಡೈಲಿ ಕಾಣಬೇಕು. ಯಾರು ಮಾಡ್ತಾರೋ ಬಿಡ್ತಾರ್ರಿ, ನಮಗೆ ಬೇಕು ನಾವು ಮಾಡ್ಬೇಕು ರೀ. ಇವತ್ತು ನಮ್ಮದು RCM ಯಾವುದೋ ನಿಮ್ಮ ಟೀಮ್ ಇದೆಯಲ್ಲ, ಅದು RCM ಅಲ್ವಾ ಮೈಸೂರದ, ಆ ಟೀಮ್ ಒಳಗೆ ಫೋಟೋಗಳೇ ಕಮ್ಮಿ. ಅವ್ರು ಹೋಗಿಲ್ಲ ಅಂತ ಇವ್ರು ಹೋಗಲ್ಲ, ಇವ್ರು ಹೋಗಿಲ್ಲ ಅಂತ ಅವ್ರು ಹೋಗಲ್ಲ, ಅವ್ರು ಹೋಗಿಲ್ಲ ಅಂತ ಯಾರು ಹೋಗಲ್ಲ ಅಂದ್ಕೊಳ್ಳಿ. ಕರೆಕ್ಟ್ ಅಲ್ಲ? ಆರ್ಕೆಲಿ ಯಾರು ಹೋಗ್ತಾರೋ ಬಿಡ್ತಾರೋ ಸಂತೋಷ ಹೋಗ್ತಾ ಇರ್ತಾನೆ. ಯಾರಿಗೆ ಬೇಕಾಗಿರೋದ್ರಲ್ಲಿ? ನನಗೆ ಬೇಕು. ಎಲ್ಲಿವರೆಗೂ ನಿಮ್ಮ ಟೀಮಿಗೆ ಕೆಲಸ ಮಾಡೋದ್ರಲ್ಲೂ ಎಕ್ಸಾಂಪಲ್ ನೀವು ಆಗಲ್ಲ, ನಿಮ್ಮ ಟೀಮು ಸತ್ತು ಹೆಣದ ಥರ ಮಾಡುತ್ತೆ. ಪಕ್ಕ ಯಾರು ಮಾಡ್ತಾರೋ ಬಿಡ್ತಾರೋ. ಈಗ ನೋಡಿ ರಾಜಶೇಖರು, ಇವರು ಯಾರು ತೇಜಸ್, ಅವ್ರು ಡೈಲಿ ನೋಡ್ತಾ ಇದ್ದೀನಿ. ಅದೇ ಪ್ರಾಡಕ್ಟ್ ಇಟ್ಕೊಂಡ್ರೆ ಫೋಟೋ ಹಾಕೊಂಡು ಪಾಂಪ್ಲೆಟ್ ಹಚ್ಕೊಂಡು ಕೂತಾರೆ, ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಜೀವಂತವಾಗಿ ಗ್ರೂಪಲ್ಲಿ ಕಾಣ್ತಾ ಇದ್ದಾರೆ. ಕರೆಕ್ಟ್ ಹೌದಲ್ಲ? ಗ್ರೂಪಲ್ಲಿ ಜೀವಂತವಾಗಿ ಕಾಣ್ಬೇಕು ಸರ್.
ಸಕ್ಸಸ್ಫುಲ್ ಮ್ಯಾನ್ ಹತ್ರ ಬಾಯಿಲಿರಬೇಕು, ನಾಲ್ಗೆಲಿರಬೇಕು. ಯಾರು ಅಚೀವ್ಮೆಂಟ್ ಮಾಡ್ತಾರೋ ಬಿಡ್ತಾರೋ ಕಂಪ್ನಿಲಿ, ಯಾರು ನನಗಿಂತ ಟಾಪ್ ಅಚೀವ್ ಮಾಡ್ತಾರೋ ಗೊತ್ತಿಲ್ಲ, ಮಾಡಿದರೆ ಬಿಟಾಕಿ. ಆದರೆ ಎಮ್ ಡಿ ನಾಲ್ಗೆಲಿ ಯಾವತ್ತೂ ಸಂತೋಷ್ ಅಂತ ಬರ್ತಾನೇ ಇರುತ್ತೆ. ಎಮ್ ಡಿ ನಾಲ್ಗೆಲಿ ನಮ್ಮ ಹೆಸರು ಇರಬೇಕು ಅನ್ನೋದಕ್ಕೆ ಹೋರಾಟ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಬರೀ ದುಡ್ಡಿಗೆ ಹೋರಾಟ ಅಲ್ಲ, ಟೀಮಿಂದ ಬೆಳಿ, ಟೀಮ್ ನಮ್ಮಿಂದ ಬೀಳುತ್ತೆ. ನಾನಿನ್ನು ದುಡ್ಡಿಂದ ಬಿದ್ದಿಲ್ಲ, ನಾನು ಯಾವ್ದ್ರಿಂದ ಬಿದ್ದಿದ್ದೀನಿ? ಟೀಮು. ಎಸ್ ಪಿ ಥರದ್ದು ಯಾವುದು? ಟೀಮ್. ಕರೆಕ್ಟ್ ತಾನೆ? ಟೀಮಿಂದ ಬಿದ್ದರೆ ಅವ್ರು ಎಸ್ ಪಿ ತರ್ತಾರೆ, ಅವ್ರು ಎಸ್ ಪಿ ತಂದರೆ ನಂದು ಅಚೀವ್ಮೆಂಟ್ ಆಗೇ ಆಗುತ್ತಾನೆ. ನಾವುಗಳು ಯಾವುದ್ಯಾವುದೋ ರೀಸನ್ಗಳ ಹೇಳ್ಕೊಂಡು ನಾವು ಟೈಮ್ ಪಾಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸ್ನೇಹಿತರೆ. ಮೈಸೂರಿಗೆ ಈಗಲೂ ಒಂದು ಚಾನ್ಸ್ ಇದೆ ಸ್ನೇಹಿತರೆ. 50ರಿಂದ 60 ಲಕ್ಷ ಜನಸಂಖ್ಯೆ ಮೈಸೂರು ಸಿಟಿ, ಕರೆಕ್ಟ್ ಅಲ್ಲ? ಇಡೀ ಟೋಟಲ್ ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಇಡೀ ಇಂಡಿಯಾದಲ್ಲಿ ಸೆಕೆಂಡ್ ಪ್ಲೇಸು ಸ್ವಚ್ಛ ಭಾರತದಲ್ಲಿ ಮೈಸೂರು ಸೆಕೆಂಡ್ ಪ್ಲೇಸ್. ಕರೆಕ್ಟ್ ಹೌದವ್ರು? ಇಂಥ ಮೈಸೂರು ನಗರಿಯಲ್ಲಿ ಸ್ನೇಹಿತರೆ ಅರಮನೆಗೆ ಹೋಗಿ, ನಾನು ಒಂದು ಮಾತು ಹೇಳಿದೆ, ಅರಮನೆಗೆ ಹೋದಾಗ ಈ ಒಡೆಯರ್ ಅಂತ ಒಂದು 15 ಫೋಟೋ ಇದೆಯಾ? ನಿಮ್ಮನೆ ನಿಮ್ದು ಎಷ್ಟು ತಲೆಮಾರಿಂದು ಫೋಟೋ ಇದೆ? ಸ್ವಲ್ಪ ದಿನ ಹೋದ್ರೆ ಅದನ್ನ ಸೈಡ್ ಇರ್ತದೆ, ನೀನೇ ಮಾಡಿಟ್ಟಿದ್ದೆ, ಅವೆಲ್ಲ ಕಾರ್ಯಕ್ರಮ ಮಾಡಿಟ್ಟಿದ್ದೆ, ಅದಕ್ಕೆ ಯಾವ ಉದಾಹರಣೆ ಫೋಟೋ ಇಟ್ಟು. ಯಾವಾಗ ಜೀವನದಲ್ಲಿ ಐಷಾರಾಮಿ ನೀವು ಕೊಡ್ತಾ ಇದ್ದೀರಾ ಮಕ್ಕಳಿಗೆ, ಆ ಐಷಾರಾಮಿ ಸಿಗ್ತಾ ಇದೆ ಅಂತಾಗ ಎಲ್ಲರ ತಲೆಮಾರಿನ ಫೋಟೋಗಳು ಬರುತ್ತೆ. ಕರೆಕ್ಟ್ ಹೌದು? ನಿಮ್ಮನೇಲಿ ನೋಡಿ, ಮನೆಗೆ ಹೋದ ತಕ್ಷಣ 2 ಫೋಟೋ, ಅದು ಹೋದ ತಕ್ಷಣ ಆ ತಲೆಮಾರಿ ಕಿತ್ತಾಕಿ ಇದು 10-15 ತಲೆಮಾರಿನ ಫೋಟೋಗಳಿದೆ. ಆ ಥರ ಇರ್ಬೇಕು ಸರ್. ನಾವಿಲ್ಲ ಅಂದ್ರೂ ನಮ್ಮ ಫೋಟೋ ಇಟ್ಟು ಪೂಜೆ ಮಾಡಬೇಕು, ಆ ಲೆವೆಲ್ ಇರಬೇಕು. ಪುನೀತ್ ಸರ್ ಇವತ್ತು ನಮ್ಮ ಒಟ್ಟಿಗಿಲ್ಲ, ಆದರೂ ಇದರ ನಾವು ಫೀಲ್ ಕಾಡುತ್ತೆ ನಮಗೆ. ಕರೆಕ್ಟ್ ಹೌದಲ್ವ? ಅವ್ರು ನೋಡ್ಬಿಟ್ರೆ ಸಾಕು, ಈ ವ್ಯಕ್ತಿ ಸತ್ಯರ ಅಂತ ನಮಗೆ ಕ್ವಶನ್ ಮಾರ್ಕ್ ಆಗುತ್ತೆ. ಜೀವನದಲ್ಲಿ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿನೂ ಇದ್ಮೇಲೆ ಸತ್ತ ಮೇಲೂ ಬದುಕಿರೋ ನನ್ನ ಜೀವನ ಐತಿಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಕೆಲವರು ಸತ್ತೋಗ್ಬಿಟ್ರೆ ಹಾಳಾಗಿ ಸತ್ತ ಬಿಡು ಅತ್ಲಾಗಿ ಅಮ್ಮ ಹೋಗಿದ್ದೆ ಒಳ್ಳೇದಾಯ್ತು ಅನ್ನೋದು ಒಂದು ವರ್ಗ ಇದೆ, ಕರೆಕ್ಟ್ ಅಲ್ಲ? ಕೆಲವರು ಸತ್ತರೆ ಹೋಗಂತ ಇಷ್ಟು ಜಲ್ದಿ ಆಗ್ತಾಂಡೆ, ಇನ್ನೂ ನಂದೇ 1-2 ವರ್ಷ ಕೊಟ್ಟಿದ್ರೆ ಆಯ್ತು ಇಲ್ವೋ ಅಂತ ಹೇಳ್ತಾರೆ ಸರ್. ಅಂಥ ಜೀವನ ಬಾಳ್ಬೇಕು ಸರ್ ನಾವು. ಯಾವಾಗ ಆ ಜೀವನ ಬಾಳೋದು? ಮನುಷ್ಯನ ಜೀವನ ಇಲ್ಲ ಸರ್. ರಾತ್ರಿ ಮಲಗಿದ್ರೆ ಒಂದು ಭರವಸೆ, ನಾಳೆ ಮಲಗಿದಾಗಲೇ ಎಷ್ಟೋ ಜನ ಹೋಗಿರ್ತಾರೆ. ನೀವು ಊರಿಂದ ಹೋಗಿ ವಾಪಸ್ ಬರೋದ್ರೊಳಗೆ ಹುಟ್ಟಿ ಬಾ ಗೆಳತಿ ಅನ್ನೋ ಫೋಟೋಗಳಿದೆ. ಇವತ್ತೇನಿದ್ದಾಗ ಕೆಲಸ ಮಾಡಿದ್ರು. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ? ನಾಡಿದ್ದು ಫುಲ್ ಆಲ್ರೆಡಿ ಬುಧವಾರದಿಂದ ನೋಡಿ ಸ್ಟಾರ್ಟ್. ಬುಧವಾರ ಯಾರು ನೋಡಿದ್ದೀರ? ಗುರುವಾರ ಯಾರು ನೋಡಿದ್ದೀರ? ಇಂಥ ಕೆಪಾಸಿಟಿ ಇರೋ ಲೀಡರ್ ಟೀಮಲ್ಲಿ ನೋಡಿದ್ರೆ ಸಾಧ್ಯತೆ ಇರೋ. ನಾನು ಪುಷ್ಪ ಅವ್ರಿಗೆ ಯಾವಾಗಲೂ ಹೇಳ್ತಿದ್ದೆ, ಅವ್ರು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ. ಮನ್ಸು ಮಾಡಲ್ಲ. ರುಕ್ಮಿಣಿಯವ್ರು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದಿತ್ತು. ಅವ್ರು 2 ಮಂತ್ಸಲ್ಲಿ ಮಾಡ್ತಿ ಚಚ್ಚಿ ಬಿಸಾಕಿ ಫೆಬ್ರವರಿ 16ನೇ ತಾರೀಕು 6ನೇ ರ್ಯಾಂಕ್ ಇದ್ದು ಆಗಲಿಲ್ಲ. ನಿಮಗೆ ಹೊಟ್ಟೆವರಿಲ್ಲ ಅಂದರೂ ನಮಗೆ ಹೊಟ್ಟೆವರಿ ಇರುತ್ತೆ. ಡೈಮಂಡ್ ಜಾಗದಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೀವಿ. ಜ್ಯುವೆಲ್ಲರಿ ಶಾಪಿಗೆ ಹೋಗಿ ಬಳೆ ಶಾಪಲ್ಲಿ ತೋರಿಸಂಗೆ ಇಯರಿಂಗ್ ತೋರಿಸಲ್ಲ, ಹಂಗೆ ತೋರಿಸಲ್ಲ. ಡೈಮಂಡ್ ಶಾಪಲ್ಲಿ ಹೆಂಗೆ ತೋರಿಸ್ತಾರೆ? ಒಂದು ಬೋರ್ಡ್ ಇರುತ್ತೆ, ಇದು ಕರೆಕ್ಟ್ ಅಲ್ಲ, ಹಿಂಗೆ ಇಡ್ತಾರೆ, ಕೆಂಪು ಬಟ್ಟೆ ತರ್ತಾರೆ, ಹಾಸ್ತಾರೆ, ಸೇಫ್ಟಿಯಾಗಿ ತಂದು ಇಲ್ಲಿ ಇಡ್ತಾರೆ. ಕರೆಕ್ಟ್ ಹೌದಾ? ಅವರು ನಿಮ್ಮಲ್ಲೂ ಕೆಪಾಸಿಟಿಗಳಿದೆ, ಹೊರಗೆ ಬರಬೇಕಷ್ಟೇ. ಜಾಂಬು ಅಂತೂ ಗೊತ್ತಿತ್ತು, ಆಂಜನೇಯನ ಕೈಲಿ ಸಾಧ್ಯತೆ ಇದೆ ಅಂತೇಳಿ. ಇಲ್ಲಿ ಎಷ್ಟೋ ಜನಕ್ಕೆ ಹೇಳಿದಾಗ ಅವ್ರ ಮೈಂಡ್ ಸೆಟ್ ಏನು ಗೊತ್ತಾ? ಸೀನಿಯರ್ ಏನು ಹೇಳ್ತಾರಪ್ಪ, ಅವ್ರು ರೆಡಿ ಬರಲಿ ಅಂತ ಹೇಳ್ತಾರಪ್ಪ. ಅವ್ರು ರೆಡಿ ಬರಲಿ, ಯಾಕೆ ನೀವು ಮಾಡಿಲ್ಲ ಅಂದರೆ ನಾವು ಬದುಕೋದೇ ಇಲ್ವಾ? ಆಯ್ತಪ್ಪ, ಮೈಸೂರವರೆಲ್ಲ ಸರ್ ವಾರಕ್ಕೆ ಎಷ್ಟು ಕೊಡ್ತಾ ಇದ್ದೀರಾ ಇಡೀ ಹೇಳಿ? ಹಾಂ, ಕಂಪ್ನಿ ಇಲ್ವಾ? ನಂಬರ್ 2, ನಂಬರ್ 1 ಬರಲ್ವಾ? ಇದೇ ಟೀಮ್ ನಂಬಿದೀವ. ಆದರೂ ಈ ಟೀಮಿಗೆ ಬಂದು ಕೆಲಸ ಮಾಡ್ತೀವಿ ಅಂದರೆ ಇಲ್ಲೂ ಸಾಧಕರಿದ್ದಾರೆ. ಯಾರಿಗೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಇವತ್ತಲ್ಲ ನಾಳೆ ಯಾವ್ದಾದ್ರು ವ್ಯಕ್ತಿ ಡೈಮಂಡ್ ಆಗಿ ನಿಲ್ತಾರೆ ಅನ್ನೋದು. ಇವ್ರ ಹೆಸರು ಗೊತ್ತಿಲ್ಲ, ಇವ್ರು ತುಂಬ ಮಾಲತಿ ಬರುತ್ತೆ. ಇವರು ಎಷ್ಟೋ ಕಡೆ ಹೋಗ್ತಾರೆ, ಫೋಟೋಗಳು ಹಾಕ್ತಾರೆ, ಡಿಸ್ಕಷನ್. ನನಗೆ ಇಲ್ಲಿ 3 ಫಿಗರ್ ಕಾಣೋದು. ಒಂದು ಅವರು ನಿಮ್ಮ ಹೆಸರು ತೇಜಸ್ವಿ, ಅವರ ಹೆಸರು ಇವರು. ಈ 3 ಜನದ ಫೋಟೋಗಳು ಕಾಣ್ತಾ ಇರುತ್ತೆ. ಅಡ್ಗೆ ಮಾಡುತ್ತೆ, ಅಲ್ಲಿದ್ದೀನಿ ಅಲ್ಲಿ. ಉಳಿದವರೆಲ್ಲ ಹಿಂಗೆ ಸಂಕ್ರಮಣದಿಂದ ಗೋವಿಂದ ಮಕ್ಕಳೇ ಮಾಡ್ತಾರೆ. ಕನಸಿಲ್ಲ, ಕನಸು ಸತ್ತೋಗಿದೆ. ಮನುಷ್ಯ ಒಳ್ಳೆ ಜೀವನ ಕೊಡಬೇಕು, ನನ್ನ ಮಕ್ಕಳಿಗೆ ಒಳ್ಳೆ ಜೀವನ ಕೊಡಬೇಕು, ಒಳ್ಳೆ ಶೂ ಹಾಕಿಸ್ಬೇಕು, ಆಟೋದಲ್ಲಿ ಓಡಾಡಬಾರ್ದು, ನನ್ನ ಫ್ಯಾಮಿಲಿಗೂ ಕಾರ್ ಬರಬೇಕು, ಡ್ರೈವರ್ ಇಟ್ಕೋಬೇಕು, ಆ ಕಾರೆಲ್ಲ ಓಡಾಡಬೇಕು. ಕನಸು ಸತ್ತೋಗಿದೆ. ನಮ್ಮ ಹಸ್ಬೆಂಡ್ ಬಿಡಲ್ಲ, ದುಡ್ಡು ಮಾಡ್ರಿ. ಹಸ್ಬೆಂಡ್ ಅಪ್ಪನೂ ಸಲ್ಯೂಟ್ ಹೊಡಿಬೇಕ್ರಿ, ಸಲ್ಯೂಟ್ ಹೊಡಿತಾರೆ. ದುಡ್ಡು ಮಾಡಬೇಕು, ಎಲ್ಲರೂ ಸಲ್ಯೂಟ್. ನನ್ನ ವೈಫ್ ಕೇಳಿದ್ರು, ಇರೋ ಫ್ಯಾಕ್ಟ್ ಹೇಳ್ತೀನಿ ಕೇಳಿ, ಎಮೋಷನಲ್ ಒಂದು ಮಾತು ಹೇಳ್ತೀನಿ ಕೇಳಿ. ನಾವೇನು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಹೇಳ್ತಾರೆ, ಕರೆಕ್ಟಾ?
ಕರೆಕ್ಟ್ ಹೌದಲ್ವ? ಇವತ್ತು ಹೆಣ್ಮಕ್ಳು ನಾವು ಮಾಡ್ಕೊಡೋರ್ಗೂ ಸೇಫ್ಟಿಯಾಗಿ ನೋಡ್ಕೊತೀವಿ. ಕೊಟ್ಟ ಮೇಲೆ ಸೇಫ್ಟಿಗೆ ಇರ್ಬೋದು ಬ್ಯಾಕ್ಗ್ರೌಂಡ್ ಆಗಿ, ಆದರೆ ಅವ್ರ ಪಕ್ಕದಲ್ಲಿ ಇರಲಿಕ್ಕೆ ಸಾಧ್ಯತೆ ಇರಲ್ಲ. ಯಾಕೆ ಹುಚ್ಚಿನ ಥರ ಹಿಂಗೆ ಕೆಲಸ ಮಾಡ್ತಿದ್ದಾಗ ನನಗಿರೋದು 2 ಹೆಣ್ಮಕ್ಳು, 2 ಹೆಣ್ಮಕ್ಳು ಬೇಕಾಗಿದ್ದು ಮನೆ ಇದೆಯಲ್ಲೋ, ಕೋಟಿ ಮನೆ ಇಬ್ಬರಿಗೂ ಡಿವೈಡ್ ಆದರೆ ಇನ್ನೂ ಬೇರೆ ಬೇರೆ ಆಸ್ತಿ ಇದೆಯಲ್ಲೋ, ನಿನಗೆ ಬೇಕಾ ಅಂತ ಹೇಳ್ತಾರೆ. ಬೇಕು, ಮನಿ ಬೇಕು. ಅಸೆಟ್ಟನ್ನು ಕುಯ್ಕೊಂಡು ತಿನ್ಲಿಕ್ಕಾಗಲ್ಲ. ಡೈಲಿ ಲೈಫ್ ಸ್ಟೈಲಿಗೆ ಏನು ಬೇಕು? ದುಡ್ಬೇಕಲ್ವಾ? ನಮ್ಮ ಮನೆ ಇದೆ ಅಂತೇಳಿ ಸ್ವಲ್ಪ ಕುಯ್ದುಬಿಟ್ಟು ಮೈಸೂರು ಪಾಕ್ ಕುಯ್ದು ಕೆ ಜಿ ಲೆಕ್ಕ ಹಾಕ್ತಾರಲ್ಲ, ಆ ಥರ ಕುಯ್ದು ಲೆಕ್ಕ ಹಾಕೋಕ್ಕಾಗತ್ತಾ? ಮತ್ತೆ ಯಾಕೆ ಹುಚ್ಚಿನ ನನ್ನ ಹೆಣ್ಣು ಮಕ್ಕಳಿಗೆ ಹೆಂಗೆ ಇರಬೇಕಂದ್ರೆ, ನಾನು ಇರೋದ್ರೊಳಗೆ ಅವ್ರ ಅಕೌಂಟಿಗೆ 0 ಲೆಕ್ಕ ಹಾಕ್ಬಾರ್ದು, ಅಷ್ಟು ದುಡ್ಡು ಇಟ್ಟೋಗಿರ್ಬೇಕು. ನಾಳೆ ನನ್ನ ಹಳಿಯ ಏನಾದರೂ ನನ್ನ ಮಗಳಿಗೆ ಕೈ ಎತ್ತಬೇಕಾದ್ರೂ ಇವಳ ಅಕೌಂಟಲ್ಲಿ 0 ದುಡ್ಡು ಜಾಸ್ತಿ ಇದೆ, ದುಡ್ಡು ಕರ್ಗೋವರ್ಗ ಆದರೂ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ನಾನು ಚೆನ್ನಾಗಿದ್ದಾರೆ ಅಂತ ನೋಡ್ಕೊಂಡು ಮದುವೆ ಮಾಡ್ಬೋದು, ಆದರೆ ಸಂದರ್ಭ ಹೆಂಗೆ ಚೇಂಜ್ ಆಗುತ್ತೋ ಯಾರಿಗೆ ಗೊತ್ತಿದೆ? ಯಾರು ಏನಾಗ್ತಾರೆ ಅಂತ ಗೊತ್ತಿದೆ? ನಾವು ಚೆನ್ನಾಗಿರೋದೆ ಅಂತ ನೋಡಿ ಮದುವೆ ಮಾಡಿರ್ತೀವಿ, ಏನಾದ್ರು ಎಡವಟ್ಟಾಗಿರುತ್ತೆ. ಕರೆಕ್ಟ್ ಅಲ್ಲ? ಅವಳ ಅಕೌಂಟ್ ಬ್ಯಾಲೆನ್ಸ್ ನೋಡ್ಕೊಂಡಾದ್ರು ಒಂದು ಕೈ ಎತ್ತಬೇಕಾದ್ರೂ ಯೋಚನೆ ಮಾಡಬೇಕು. ಅತ್ತೆ ಮಾವ ಮಗ ಆ ಲೆವೆಲ್ ಕಾನ್ಸಂಟ್ರೇಷನ್ ಇಟ್ಕೊಂಡು ಕೆಲಸ ಮಾಡ್ತಾರೆ. ಇದು ನನ್ನ ಎಮೋಷನ್. ಮಕ್ಕಳಿಗೆ ಉಡ್ಸಿದೀವಿ ಅಂತೇಳಿ ಬಟ್ಟೆ ಹಾಕ್ಬಿಟ್ಟು ಒಂದು ಎಜುಕೇಷನ್ ಕೊಡ್ಸೋನು ಅಪ್ಪ ಅಲ್ಲ. ಮಗುಗೆ 1-2 ಮಾಡಿದಾಗೆಲ್ಲ ತೊಳೆದು ಚೆನ್ನಾಗಿ ಬೆಳೆಸಿದ್ವಿ ಅಂತ ಮದುವೆ ಮಾಡಿ ಕಳಿಸೋದು ತಾಯಿ ಅಲ್ಲ. ಜೀವನ ಪರ್ಯಂತ ಎಂಡಿಂಗ್ವರೆಗೂ ನಾನು ಇಲ್ಲ ಅಂದ್ರೂ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಉದ್ದೇಶ ಇಟ್ಕೋತಾರಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟು. ಮಕ್ಕಳು ಆಟೋಮೆಟಿಕ್ಲಿ ಆಗ್ತಾವ್ರಿ. ಮದುವೆ ಆದರೆ ಆಟೋಮೆಟಿಕ್ಲಿ ಸ್ಕೂಲಿಗೆ ಸೇರಿಸ್ತಾರ್ರಿ. ಹುಟ್ಟಿಸ್ದೇವ್ರು ಏನು ಮೇಯ್ಸಲ್ಲ? ಫುಲ್ ಮೇಯ್ಸಲ್ವಾ? ಗೌರ್ಮೆಂಟ್ ಸ್ಕೂಲೋ ಪ್ರೈವೇಟ್ ಸ್ಕೂಲೋ ಎಲ್ಲ ಸೇರ್ಕೋತಾವ ಮಕ್ಕಳು, ಹೆಂಗ ಹೋಗ್ತವೆ? ಏನು ಜೀವನ ಕೊಟ್ರಿ ಅನ್ನೋದು ಬೇಕಲ್ಲ? ಹೌದು. ರಿಲಯನ್ಸ್ ಅಂಬಾನಿ ಮಗ 459 ಕೋಟಿ ವಾಚ್ ರೀ, ಬರೀ ವಾಚು. ಅವನು ನಮ್ಮಂಗೆ ಬಡವ ಇದ್ದಿದ್ದು 1965ನೇ ಇಸ್ವಿಲಿ. ಅವ್ರೇನು ಅವಾಗಲೇ ಪಟ್ಟೆ ಹಾಕೋ ಬಂದಿದ್ರ? ನಾನು ಮುಖೇಶ್ ಅಂಬಾನಿ, ನಾನು ರಿಲಯನ್ಸಿನ ಅಂಬಾನಿ ಅಂತ. ರಿಲಯನ್ಸ್ ಅನ್ನೋ ಹೆಸರೇ ಇರಲಿಲ್ಲ. ಹೌದ್ ತಾನೆ? ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಹಾಕೋನು ಇವತ್ತು ಇಡೀ ಸಾಮ್ರಾಜ್ಯ ಆಡ್ತಾ ಇದ್ದಾನೆ, ಜಗತ್ತಿನ 5ನೇ ವ್ಯಕ್ತಿ ಆಗ್ತಾ ಇದ್ದಾನೆ. ಆ ವ್ಯಕ್ತಿಯ ಇನ್ಕಮ್ ಏನಿದೆಯಲ್ಲ, ಹೇಳಿ, ರಿಲಯನ್ಸ್ ನಮ್ಮ ಬಿಲ್ ಕ್ಲಿಂಟನ್ ಇದಾರಲ್ಲ, ಅವರ ಇನ್ಕಮ್ ಏನಾದರೂ ಖಾಲಿ ಮಾಡಲೇಬೇಕಂತ ಡಿಸೈಡ್ ಮಾಡಿದ್ರೆ, ಏನು ಹೇಳಿ, ಖಾಲಿ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರೆ ಡಿವೈಡ್ ಮಾಡಿದ್ರಂತೆ. ಎಷ್ಟು ವರ್ಷಕ್ಕೆ ಇವ್ರು ದುಡ್ಡು ಡಿವೈಡ್ ಆಗ್ಬೋದು ಡೈಲಿ ಇಷ್ಟು ಖರ್ಚು ಮಾಡಿದ್ರೆ ಅಂತ ಹೇಳಿ 163 ಕೋಟಿ ಡೈಲಿ ಖರ್ಚು ಮಾಡ್ಬೋದು. 163 ಕೋಟಿ ಯಾವ ಥರ ಖರ್ಚು ಮಾಡೋದು ನಂಗೆ ಅರ್ಥ ಆಗಿಲ್ಲ. 163 ಕೋಟಿ ಇವತ್ತಿನ ಪ್ರೆಸೆಂಟು ಅವ್ರದ್ದು 163 ಕೋಟಿ ಡಿವೈಡ್ ಬೈ ಅವ್ರು ಎಷ್ಟು ವರ್ಷ ಬದುಕ್ಬೋದು ಅನ್ನೋದು ಒಂದು ಕ್ಯಾಲ್ಕುಲೇಷನಲ್ಲಿ ಡಿವೈಡ್ ಮಾಡಿದ್ದಕ್ಕೆ ಪರ್ ಡೇ 160 ಕೋಟಿ ಬೇಕಂತ ಖರ್ಚು ಮಾಡೋದು. ದುಡ್ಡಲ್ಲಿ ಸುಡ್ಬೋದು ರೀ, ದುಡ್ಡಲ್ಲಿ ಸುಡ್ಬೋದು. ನೀವು ಹೊರಗಿನ ಪ್ರಪಂಚ ನೋಡಿಲ್ಲ. ನಿನ್ನೆ ರಾಯ್ ಸತ್ರಲ್ಲ, ಹಗಪ್ಪ ಶ್ರೀಮಂತ, ಇಡಿಯವ್ರ ಬೈಕೆ ಸತ್ತೋಗ್ಬಿಟ್ರು. ಇಡಿಯವ್ರ ಬೈಕೆ ಸತ್ರು. ಹೆಂಗಪ್ಪ ಲೆಕ್ಕ ಕೊಡೋದು? ದುಡ್ಡು ಮಾಡಿಬಿಟ್ಟಿದ್ದೀನಿ ಅಂತ. ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಬಿಲ್ಗಳು ತಗೋತೀನಿ. ಯಾವುದೋ ಗೌರ್ಮೆಂಟಿಗೆ ತಿನ್ಸ ಬಂದು ಉಪಯೋಗಿಸ್ಕೊಳ್ಳಲ್ಲ, ನಮ್ಮ ಟೀಮ್ ಅವ್ರು ಎಂಜಾಯ್ ಮಾಡ್ಕೊಂಡಿರಲಿ ಅಂತೇಳಿ ಆಫರ್ಗಳನ್ನ ಕೊಡ್ತೀನಿ. ಯಾಕೆ ಹೇಳಿ? ಆ ಟ್ಯಾಕ್ಸನ್ನು ಗೌರ್ಮೆಂಟಿಗೆ ಕಟ್ಟೋ ದುಡ್ಡನ್ನ, ಈ ದುಡ್ಡನ್ನ ನಮ್ಮ ಟೀಮ್ ಅವ್ರವ್ರು ಎಂಜಾಯ್ ಮಾಡಲಿ ಅಂತ ಹೇಳಿ ಆ ಲೆವೆಲ್ಗೆ ಬೆಳಿಬೇಕು. ಸುಮ್ಮನೆ ಓದ ಪುಟ್ಟ ಬಂದ ಪುಟ್ಟ ಅಂತ ಕಾಟಾಚಾರಕ್ಕೆ ದೇವರಾಣೆ ನಾನು ಹೇಳ್ತೀನಿ ಕೇಳಿ. ಎಲ್ಲ ಒಂದು ಬಾಂಡಿಂಗ್ ಟೀಮ್ ಅಂತ ಹೇಳ್ತಾ ಇದ್ದೀನಿ. ಇವತ್ತಿಂದ ನೀವೇನಾದರೂ ಬೇಕಾಬಿಟ್ಟು ಕೆಲಸ ಮಾಡ್ತಾ ಇದ್ದರೆ ದಯವಿಟ್ಟು ಹೇಳ್ತಾ ಇದ್ದೀನಿ, V-Star ಬಿಟ್ಟು ನಿಮ್ಮ ಹಸ್ಬೆಂಡ್ನ ಚೆನ್ನಾಗಿ ನೋಡಿ. ನಾನು ಹೇಳೋದು ಕೇಳಿ, ಅವ್ರಿಗಾರು ತೃಪ್ತಿ ಸಿಗುತ್ತೆ. ನನ್ನ ಹೆಂಡತಿ ಮನೇಲಿದ್ದಾಳೆ, ಟೈಮಿಗೆ ಸರಿಯಾಗಿ ಕಾಫಿ ಟೀ ಕೊಡ್ತಾಳೆ, ನಮ್ಮ ಅತ್ತೆ ಮಾವನ್ ಚೆನ್ನಾಗಿ ನೋಡ್ಕೊತಾಳೆ. ಎಲ್ಲರೂ ಒಂದು ಕಡೆ ಫುಲ್ಫಿಲ್ ಆಗಬೇಕಲ್ಲ ತೇಜಸ್ವೇ? ಕರೆಕ್ಟ್ ಹೌದು. ಅವರು ಇಲ್ಲೂ ಬಂದು ನದಿ ದಡ, ನದಿ ದಡ, ನದಿ ದಡ, ನದಿ ಅಂದ ತಕ್ಷಣ ದಡದಲ್ಲಿ ಹೌದು, ಹಂಗೆ ಆಗಿರೋದು. ಮಾರೆತೋ ಆತಿ ಕುಮಾರನ, ಲೂಟೆತೋ ಬಂಗಾರ ಲೂಟ್ನ ಅಂತಾರೆ, ಭಂಡಾರ ಲೂಟ್ನ. ಕರೆಕ್ಟ್ ಅಲ್ಲ? ನೊಣ ತಿನ್ ಜಾತಿ ಕೆಳಕ್ಕೆ ಹೋಗ್ಬೇಡಿ, ಆನೆ ತಿನ್ಬೇಕಾದ್ರೆ ಜಾತಿ ಕೆಟ್ಬಿಡಿ. ಆನೆ ಇದ್ರ ದುಡ್ಡು ಸತ್ರು ದುಡ್ಡು. ಕರೆಕ್ಟ್ ಅಲ್ಲ? ನೊಣ ತಿಂದು ಯಾಕೆ ಜಾತಿ ಕೆಳಕ್ಕೆ ಹೋಗ್ತಾರೆ? ತಿಂದೆ ಅನ್ನಿಸ್ಕೊಳ್ಳೋದು ಯಾಕೆ? V-Starಗೆ ಸೇರಿದೆ ಅಂದ್ಕೊಳ್ಳೋದು ಯಾಕೆ? 6 ತಿಂಗಳಿದ್ದೀನಿ ಸರ್, 3 ತಿಂಗಳಿದ್ದೀನಿ. ಯಾರ ಮುಂದೆ ಹೇಳಕ್ಕೆ ಹೋಗ್ಬಿಡ್ರಿ ನಾವು 6 ತಿಂಗಳಿದ್ದೀನಿ 3 ತಿಂಗಳಿದ್ದೀನಿ ಅಂತೇಳಿ. ಯಾವ್ದಾದ್ರು ಬೇರೆ ಟೀಮ್ ಮುಂದೆ ಏನಾಗುತ್ತೆ ಹೇಳಿ? 1 ತಿಂಗಳಲ್ಲಿ 5ನೇ ರ್ಯಾಂಕ್ ಹೊಡೆದ್ಬಿಟ್ಟಿರ್ತಾರೆ, 6ನೇ ರ್ಯಾಂಕ್ ಹೊಡೆದ್ಬಿಟ್ಟಿರ್ತಾರೆ. ಅವ್ರ ಮುಂದೆ ನಾನು 6 ತಿಂಗಳಿದ್ದೀನಿ ಅಂತ ಹೇಳಿದ್ರು, 6 ತಿಂಗಳಿಗೆ ನಾನು ಕೋರ್ ಲೀಡರ್ ಹೊಡೆದಪ್ಪ. ಇವರು 1 ವರ್ಷದಿಂದ ಇದ್ದಾರಂತೆ 2ನೇ ರ್ಯಾಂಕಲ್ಲಿ ಇದ್ದಾರೆ ಅಂತೇಳಿ ಯಾರಿಗೆ ಶೇಮ್ ಆಗೋದು? ನಿಮಗೆ ಶೇಮ್ ಆಗೋದು. ಈಗ ಕೋರ್ ಲೀಡರ್ ಹೊಡಿಸಿಲ್ಲ ಅಂದರೆ ನಿಮ್ಗೆಲ್ಲ ಶೇಮ್, ನನಗೆ ಶೇಮ್ ಅಂತ ಬಂದಿದ್ದೀನಿ ನಾನು. ಎಕ್ಸಾಂಪಲ್, ರುಕ್ಮಿಣಿಯವರು ಚಾಲೆಂಜ್ ಮಾಡಿದ್ರು, ಹೊಡೆದೇ ತಿರ್ತೀನಿ ಸರ್ ಫೆಬ್ರವರಿ 14 ಅದು ಏನು ಬೇಕಾರಾಗಲಿ ಸರ್ ಕೋರ್ ಲೀಡರ್ ಅಂದಿದ್ರು. ಇವ್ರಿಗೆ ಎಕ್ಸಾಂಪಲ್ ತೋರ್ಸೋಕೆ ಇನ್ನೊಂದು ನಂಗೆ ಚಾಲೆಂಜ್ ಇದೆ. ಸಾಗರ್ ಹತ್ರ ಒಂದು ಚಾಲೆಂಜ್ ಇದೆ ನನಗೆ. ಆ ಚಾಲೆಂಜ್ಗೋಸ್ಕರ ನಾನು ನಿಂತಿದ್ದೀನಿ.
ಯಾಕಂದ್ರೆ ಅವ್ರು ನನ್ನ ಹತ್ರ ಆ ಟಚ್ಚಲ್ಲಿದ್ದಾರೆ. ಈಗ ದಾಂಡೇಲಿ ಟ್ರಿಪ್ ಏನು ಬಿಟ್ಟೆ ಅವ್ರ ಹತ್ರ ಕಮ್ಯುನಿಕೇಶನ್ ಮಾಡಾಯ್ತು. ಲೋಹಿತ್ ರೆಡ್ಡಿ ನೆನ್ನೆ ಹೋಗಾಯ್ತು ಬುಕ್ ಮಾಡಲಿಕ್ಕೆ. MD ಸರ್ ಮೋಸ್ಟ್ ಆಫ್ ಆಲ್ ದಾಂಡೇಲಿ ಹೈಲೈಟ್ ಮಾಡೋಣ ಅಂತ ಕೂತಿದ್ದಾರೆ. ಅದು ಹೆಂಗೆ ಪ್ಯಾಕೇಜ್ ಮಾಡಿದ್ರಿ, ಅದು ಹೆಂಗೆ ಕೊಟ್ರಿ, ಏನು ಮಾಡಿದ್ರಿ, ಹೆಂಗೆ ಕರ್ಕೊಂಡು ಹೋದ್ರಿ ಬಂದ್ರಿ ಅಂತ ಕ್ವಶನ್ ಮಾರ್ಕ್. ಅದಕ್ಕೆ ಈ ಸರಿ ಡೆಲ್ಲಿದು ಇಮೇಜೇ ಮಾಡಕ್ಕೆ ಹೋಗಿಲ್ಲ ನಾನು. ಮಾಡೇ ಇಲ್ಲ. ಸ್ಟೇಟಸ್ ಹಾಕೋದು ಬೇಡ, ಅವ್ರು ನೋಡೋದು ಬೇಡ, ನೀವೇನು ಕೊಡ್ತೀರಾ ಅನ್ನೋದು ಬೇಡ, ಅದಕ್ಕೆ ನಾನು ಅರ್ಧ ಗಂಟೆ ಕ್ಲಾಸ್ ಕೊಡೋದು ಬೇಡ ಅಂತೇಳಿ ಇಮೇಜೇ ನಾನು ಮಾಡಿಸಿಲ್ಲ. ಮಾಡಿಸ್ಬೋದಿತ್ತಲ್ಲ. ನಿನ್ನೆ ಲೋಹಿತ್ ರೆಡ್ಡಿ ಹೋಗಿದ್ದಾರೆ. ಸಾಗರ್ ಒಂದು ಟೀಮ್ ಕರ್ಕೊಂಡು ಹೋಗಿ ದಾಂಡೇಲಿ ರೆಡಿ ಮಾಡಿದ್ದಾರೆ. ಅವ್ರ ಮುಂದೆ ನಿಮ್ಮನ್ನು ನಿಲ್ಲಿಸಬೇಕು ಅಂತ ಚಾಲೆಂಜ್ ಇದೆ. ನೀವು ಚಾಲೆಂಜನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ರೀ. ವಿಲ್ ಪವರ್ ಮುಂದೆ ಆರೋಗ್ಯನೂ ರೆಡಿ ಆಗ್ಬಿಡ್ತೀರಿ. ನಾಳೆ ಸಾಯ್ತಾನೆ ಅಂತ ವ್ಯಕ್ತಿನೂ ವಿಲ್ ಪವರ್ ಇದ್ದಂಥ ವ್ಯಕ್ತಿ 1 ವರ್ಷ ಬದುಕಿದ ಉದಾಹರಣೆ ಇದೆ, 5 ವರ್ಷ ಬದುಕಿದ ಉದಾಹರಣೆಗಳು ಇದೆ. ಸೈನ್ಸಲ್ಲಿ ಏನು ಮಾಡೋಕ್ಕಾಗಿಲ್ಲ, ವಿಲ್ ಪವರ್ ಅದನ್ನು ಮಾಡಿ ತೋರಿಸಿದೆ. ನಿನ್ನ ಕೈಲಿ ಆಗಲ್ಲ ಅಂದಿದ್ದು ಆಗುತ್ತೆ ಅಂತ ಯಾರು ವಿಲ್ ಪವರಲ್ಲಿ ಸ್ಟ್ರಾಂಗ್ ಆಗ್ತಾರಲ್ಲ ಅವ್ರನ್ನ ಭಗವಂತ ಕೂಡ ಜಯಿಸ್ಲಿಕ್ಕಾಗಲ್ಲ ಅಂತೆ. ನಾವು ಹೇಳ್ತೀವಲ್ಲ, ನಾವು ಹೋಗೋ ಕಾನ್ಫಿಡೆನ್ಸಿಗೆ ಭಗವಂತನು ತಲೆಬಾಗಬೇಕು, ಅಷ್ಟು ಶ್ರಮ ನಾವು ಆಗ್ತೀವಿ. ಇಂಡಿಯಾದಲ್ಲಿ ನಂಬರ್ 1 ಕಂಪ್ನಿ ಆಗ್ಬೇಕಂತೇಳಿ MD ಮನೇಲಿ ಕೂತ್ರೆ ಇಂಡಿಯಾದಲ್ಲಿ ಕಂಪನಿ ನಂಬರ್ ಆಗಲ್ಲ. ಬೆಳಗ್ಗೆ ಜಾರ್ಖಂಡಲ್ಲಿ ಇರ್ತಾರೆ, ಬೆಳಗ್ಗೆ ಟಿಫನ್ ಎಲ್ಲೋ ಮಾಡ್ತಾರೆ, ಮಧ್ಯಾಹ್ನ ಊಟ ಎಲ್ಲೋ ಮಾಡ್ತಾರೆ MD, ಸಂಜೆ ಎಲ್ಲೋ ಮಾಡ್ತಾರೆ. ಸ್ಟೇಟ್ ವೈಸಲ್ಲಿ ಎನಿ ಟೈಮ್ ಫ್ಲೈಟಲ್ಲಿ ಹಗ್ಲು ಮಾಡ್ತು ಓಡಾಡ್ತಾ ಇರ್ತಾರೆ. ಎಷ್ಟು ಫ್ಲೈಟಲ್ಲಿ ಓಡಾಡ್ತಾರೆ. ಈವನ್ ನಮ್ಮ ಚಿಕ್ಕಮಗಳೂರು MLC ಭೋಜೇಗೌಡ ಇರ್ಬೋದು, MLC ಸಿಟಿ ರವಿ ಇರ್ಬೋದು, ಇವತ್ತಿನ MLA ತಮ್ಮೇಗೌಡ ಇರ್ಬೋದು, ಅವರು ಅಷ್ಟು ಫ್ಲೈಟಲ್ಲಿ ಓಡಾಡಲ್ಲ. ನಮ್ಮ MD ಅಷ್ಟು ಫ್ಲೈಟಲ್ಲಿ ಓಡಾಡ್ತಾರೆ. ಚಿಕ್ಕಮಗಳೂರಲ್ಲಿ ಶಿವಮೊಗ್ಗ ಟು ಡೆಲ್ಲಿ, ಶಿವಮೊಗ್ಗ ಟು ಬ್ಯಾಂಗ್ಳೂರು, ಶಿವಮೊಗ್ಗ ಟು ಬೀದರ್, ಎಲ್ಲಿ ಬೇಕಲ್ಲಿ ಓಡಾಡ್ತಾರೆ. ನಂಬರ್ 1 ಕಂಪ್ನಿ ಆಗಬೇಕಿದೆಯಲ್ಲ, ಸಂತೋಷನ್ ವೆಯ್ಟ್ ಮಾಡ್ತಾ ಕೂತ್ರಾಗಲ್ಲ. ನನ್ನ ಕೆಲಸ ನಾನು ಮಾಡ್ಬೇಕಂತ ಯಾವಾಗ ಅವ್ರು ಕೆಲಸ ಮಾಡ್ತಾರೋ ವಿಡಿಯೋ ನಾವು ಲಖಪತಿ ಗ್ರೂಪ್ ಬೇರೆ ಗ್ರೂಪಲ್ಲಿ ನೋಡ್ತೀವಲ್ಲ, ನಾರ್ತ್ ಇಂಡಿಯಾ ಗ್ರೂಪಲ್ಲಿ, ಅವಾಗ ನಮ್ಮ ಮನಸ್ಸಿಗೆ ಚುರುಕು ಮುಟ್ಟುತ್ತೆ. ಇವತ್ತು MD ಎಲ್ಲಿದ್ದಾರೆ ಗೊತ್ತಾ? ಇರ್ಬೋದಿತ್ತಲ್ಲ ಮನೇಲಿ. ಜಾರ್ಖಂಡಲ್ಲಿದ್ದಾರೆ, ಬಿಹಾರಲ್ಲಿದ್ದಾರೆ, ಇರ್ಬೋದಿತ್ತಲ್ಲ. 100 ಕೋಟಿ ಒಡಿಯ 7 ತಲೆಮಾರು ಕೂತ್ ತಿಂದ್ರು ಕಮ್ಮಿ ಆಗಲ್ಲ. ಆ ವ್ಯಕ್ತಿನೇ ಫೀಲ್ಡಿಗೆ ಹೋಗಿ 20 ಜನ ಬಂದರೆ ನಾರ್ತ್ ಇಂಡಿಯಾದಲ್ಲಿ ಕೆರಿಯರ್ ಹೇಳಿ ಮೈಂಡ್ ಸೆಟ್ ಮಾಡ್ತಾ ಇದ್ದಾರೆ. ನಾವು ದೊಡ್ಡ ಅಂಬಾನಿ ಪ್ಲಾನ್ನ ಹೇಳ್ರಿ. ನಮ್ಮನೇಲಿ ಬೆನ್ಸಿದ್ಯಾ, ನಮ್ಮನೇಲಿ ಆಡಿ ಇದೆಯಾ, ಅರಮನೇಲಿ ಇದೀವಾ, ಏನೋ ಪೊಸಿಷನ್ಗೆ ಇದೀವಿ. ಜೀವನ ಮಾಡೋದೇ ದೊಡ್ಡದಲ್ಲ ಸ್ನೇಹಿತರೆ. ಜೀವನ ಕಟ್ಕೊಳ್ಳೋದಿದೆಯಲ್ಲ ಅದು ದೊಡ್ಡದು. ಜೀವನ ಎಲ್ಲರೂ ಮಾಡ್ತಾರೆ, ಭಿಕ್ಷುಕರು ಕೂಡ ಜೀವನ ಮಾಡ್ತಾರೆ. ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇದೆ? ಎಲ್ಲಿವರೆಗೂ ಅಡ್ಜಸ್ಟ್ಮೆಂಟ್ ಲೈಫ್ಗಳು ಹಿಂಗೆ ಇರಬೇಕಾ? ಇಲ್ಲೇ ಮೈಸೂರು ಪ್ಯಾಲೇಸ್ ಅರಮನೆ ಹತ್ರ ಹೋದ್ರೆ ಮಕ್ಳಿಗೆ ಏನಾದ್ರು ಕೊಡಿಸ್ಬೇಕಾದ್ರೆ ಯೋಚನೆ ಮಾಡ್ತೀವಿ. 50 ರೂಪಾಯಿ 100 ರೂಪಾಯಿದು ಒಂದು ಡೈಲಿ ಮಿಲ್ಕ್ ಕೇಳಿದ್ರೆ 10 ರೂಪಾಯಿ 15 ರೂಪಾಯಿ ಕೊಡಿಸ್ಬೇಕಾದ್ರೆ ಯೋಚನೆ ಮಾಡ್ತೀವಿ. ಎಳ್ನೀರು ಕುಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, 70 ರೂಪಾಯಿ ಕೊಡ್ಬೇಕಲ್ಲ ಎಳ್ನೀರು ಅಂತೇಳಿ ನಮ್ಮ ಆರೋಗ್ಯಕ್ಕೆ ನಾವೇ ಬ್ರೇಕ್ ಹಾಕೋತೀವಿ. ಕರೆಕ್ಟ್ ಅಲ್ಲ? ಫೈನಾನ್ಷಿಯಲಿ ಪ್ರಾಬ್ಲಮ್ ಅಂತೇಳಿ ಇಷ್ಟೆಲ್ಲ ವಾತಾವರಣಗಳು ಇರಬೇಕಾದ್ರೂ ನಾವುಗಳು ನಮ್ಮ ವರ್ಕ್ಶಿಪ್ಪಲ್ಲಿ ಮುಂದೆ ಬರಲ್ಲ ಅಂತ ಹೇಳಿದಾಗ ನಾವು ಇನ್ನೇನು ಹೇಳ್ಬೋದು? ಯಾಕಂದ್ರೆ ನಾನು ಆಲ್ರೆಡಿ 2-3 ಟೈಮ್ ಮೈಸೂರು ಬಂದಾಗಿಂದಲೂ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ನೀವೇ ಇದ್ದೀರಾ, ಹಾಗೇ ಇದ್ದೀರಾ. ನಾನು ಮೇಡಮ್ ಹೇಳಿದೆ ಫೈನಲ್ ಟಚ್ ನಾನು ಲಪ್ಪ ಹಾಕಿದ್ದೀನಿ. ಇದೊಂದು ಕೊಟ್ಟು ಪೈಂಟ್ ಹೊಡೆದೋಗ್ತೀನಿ. ಈಗ ಇದು ಹೊಡೆದ್ಮೇಲೆ ಶೀತ ಗೋಡೆ ಆಗ್ತಾ ಇದೆ ಅಂದರೆ, ಮತ್ತೆ ಶೀತಾಗಿ ಬಣ್ಣ ಹೊರಗೆ ಬರ್ತಾ ಇದೆ ಅಂದರೆ ಇದು ಇವ್ರ ಫಾಲ್ಟ್ ಅಲ್ಲ, ಗೋಡೆದ ಫಾಲ್ಟ್. ಯಾಕೆ ಹೇಳಿ, ಶೀತ ಹಿಡಿದ್ಬಿಟ್ಟಿದೆ ಕೆಳಗಡೆ ಅಂತ. ಗೋಡೆ ಹೊಡೀರಿ, ಹೊಸ ಪಾಯ ಹಾಕಿ ಹೊಸ್ದಾಗಿ ಗೋಡೆ ಕಟ್ಟಿ ಗಿಲೋ ಮಾಡಿ ಪೈಂಟ್ ಹೊಡೀರಿ. ದಿನ ಸರ್ ಗಳವ್ರು ಯಾರು ನಂಗೆ ಈಗ ಪುಷ್ಪರು ದಿನ ಎಷ್ಟೋ ಜನ ಸಾಯ್ತಾರೆ ಹಾಸ್ಪಿಟ್ಲಲ್ಲಿ. ಅವರು ಸುತ್ತರು ಇವರು ಸುತ್ತರು ಇವರು ಸುತ್ತರು ಜಾಬ್ ಬಿಟ್ಟಬಿಟ್ರೆ ಅವ್ರ ಕೆಲಸ. ಅವರು ಹೊಸ ಹೊಸ ವ್ಯಕ್ತಿಗಳು ರೆಡಿ ಮಾಡ್ತಾನೆ ಇರಬೇಕು. ಮತ್ತೆ ಬರ್ತಾರೆ, ನಾಳೆ ಆಕ್ಟಿವ್ ಆಗಿರ್ತಾರೆ, ಎಲ್ಲ ಬರ್ತಾರೆ. ಹಾಲು ಕುಡಿದ್ರ, ಬೆಡ್ ತಿಂದ್ರ, ಡಾಕ್ಟರ್ ಬರ್ತಾ ಇದ್ದಾರೆ, ರೆಡಿಯಾಗಿ ಕೂತ್ಕೊಳ್ಳಿ. ಮತ್ತೆ ಕರೆಕ್ಟಾ? ಮತ್ತೆ ಮಾರೋ ದಿನ ಹಾಲು ತಗೊಂಡ್ರ, ಕಾಫಿ ಕುಡಿದ್ರ, ಇಂಜೆಕ್ಷನ್ ಡಾಕ್ಟ್ರು ಮುಗೀತು. ಇಲ್ಲೂ ಅಷ್ಟೇ, ದಿನ ಹೇಳ್ತಾ ಇರ್ಬೇಕು ನಮ್ಮ ಕೆಲಸ. ಬರ್ತಾರೆ ಬಿಡ್ತಾರೆ, ಬಂದ್ರೆ ಬೆಸ್ಟ್, ಇಲ್ಲಾಂದರೆ ನೆಕ್ಸ್ಟ್, ಬಂದರೆ ಬೆಸ್ಟ್, ಇಲ್ಲಾಂದರೆ ನೆಕ್ಸ್ಟು. ನೋಡಿ, ಒಂದೇ ಸ್ನೇಹಿತರೆ, ಜಗತ್ತಲ್ಲಿ ನಾನು ಇದೀನಿ ಅಂತ ಹೇಳೋದು ಕಮ್ಮಿ ಸ್ನೇಹಿತರೆ. ಹೇಳಿ, ನಾನು ಇದೀನಿ ಅಂತ ಹೇಳೋದು ಕಮ್ಮಿ. ಆದರೆ ನಾನು ಇದೀನಿ, ನಿಮ್ಮೊಟ್ಟಿಗಿದ್ದು ಗೆದ್ದು ತೋರಿಸ್ತೀನಿ. ನನ್ನ ಲೀಡರ್ ನಿಮ್ಮೊಟ್ಟಿಗಿದ್ದಾರೆ, ಬೆಳೆದು ಬಿಡಿ. ನಾನು ಯಾವಾಗಲೂ ಹೇಳ್ತೀನಿ, ಹೇಳೋರು, ಕೇಳೋರು, ಬೆಳೆಸೋರು, ಈ 3 ವರ್ಡ್ ಹೇಳಿ. ಹೇಳೋರು, ಕೇಳೋರು, ಬೆಳೆಸೋರು ಇದ್ದಾರೆ, ಬೆಳೆದು ಬಿಡಿ. MD ಸರ್ ಹೇಳಕ್ಕೆ ನನಗಿದ್ದಾರೆ, ಸಂತೋಷ್ ಮಾಡಿ ಕಾರ್ ತಗೋಬೇಕು, ಸಂತೋಷ್ ಬೆನ್ಸ್ ತಗೋಬೇಕು, ಸಂತೋಷ್ ಸೂಪರ್ ಡೂಪರ್ ಮನೆ ಕಟ್ಟಬೇಕು ಹೇಳಕ್ಕಿದ್ದಾರೆ. ಅದ್ರ ಜೊತೆ ಸಂತೋಷ್ ಎಲ್ಲಿದ್ಯಪ್ಪ ಅಂತ ಕೇಳಕ್ಕೂ ಇದೆ. ಮೀಟಿಂಗ್ ಮಾಡ್ತಿದ್ಯಾ, ಝೂಮ್ ಮೀಟಿಂಗ್ ತೊಗೊಂಡಿದ್ಯಾ, ಎಲ್ಲೋಗಿದ್ಯಾ, ಎಷ್ಟು ಜನ ಬರ್ತಾ ಇದ್ದಾರೆ, ಯಾರ್ಯಾರ್ದು ರ್ಯಾಂಕ್ ಆಗ್ತಾ ಇದೆ, ನಿನ್ನ ರ್ಯಾಂಕ್ ಬಗ್ಗೆನೇ ನೋಡ್ತಿದ್ಯಾ, ಕೇಳಕ್ಕೂ ಇದ್ದಾರಾ? ಹೇಳಿದ್ಮೇಲೆ ಕೇಳಲೇಬೇಕಲ್ಲ. ಅವೆರಡಕ್ಕೂ ನಾನು ಮ್ಯಾಚಪ್ ಆಗಿಬಿಟ್ರೆ ಬೆಳೆಸಕ್ಕೆ ನಾನು ಇದ್ದೀನಿ ಅಂತೇಳಿ ಇವತ್ತು ಕಂಪನಿಲಿ ಟಾಪ್ ಪೊಸಿಷನ್ ತೊಗೊಂಡು ಹೋಗ್ತಾ ಇಲ್ವಾ? ಇನ್ಕಮ್ ತೊಗೊಂಡಿಲ್ವಾ? ವಿತ್ ಪ್ರೂಫ್ ಇದೆಯಲ್ಲ. ಕಂಪ್ನಿ ಹೋರಾಟ ಮಾಡ್ತಾ ಇರೋದೇನು? ನಮ್ಮನ್ನು ಗೆಲ್ಸಿದ್ರೇ ಕಂಪ್ನಿಗೂ ಎಕ್ಸಾಂಪಲ್ ರೀ. ನಮ್ಮನ್ನು ಗೆಲ್ಸಿದ್ರೆ ಕಂಪ್ನಿಗೂ ಎಕ್ಸಾಂಪಲ್. ಕಂಪ್ನಿಲಿ ಇಷ್ಟು ವರ್ಷ ಬಂದು ಇಷ್ಟು ದುಡ್ಡು ಮಾಡಿದ್ದಾರೆ ಅಂತೇಳಿ ನಮಗೂ ಒಂದು ಖುಷಿ. ನಿಮ್ಮನ್ನು ಗೆಲ್ಸಿದ್ರೆ ತಾನೇ ನಿಮ್ಮನೇಲೂ ಹ್ಯಾಪಿ ಆಗುತ್ತೆ. ನೀವೇ ಗೆದ್ದಿಲ್ಲ ಅಂದರೆ, ನೀವು ನಮಗೆ ಸ್ಪಂದಿಸಿಲ್ಲ ಅಂದಾಗ ನಾವೇನು ಮಾಡ್ಲಿಕ್ಕೆ